ಹಿಬ್ರಿಗೆ ಬರೆದ ಪತ್ರಿಕೆನ ನಾವು ಕಲಿತಾ ಇದ್ದೇವೆ ಪ್ರಿಯರೇ. ಹಿಬ್ರಿಯ ಗ್ರಂಥಕರ್ತನು ಬರೆಯಲ್ಪಟ್ಟಂತ ಉದ್ದೇಶ, ಪತ್ರಿಕೆಯ ಮುಖ್ಯ ಉದ್ದೇಶ ತಪ್ಪಿ ಹೋದವರು, ಕುಗ್ಗಿ ಹೋದವರು ಮತ್ತು ಸಭೆಯಾಗಿ ಕೂಡಿಕೊಳ್ಳುವುದನ್ನು ರೂಢಿಯಾಗಿ ಬಿಟ್ಟಂತವರು ಹಿಂತಿರುಗಿ ದೇವರ ಸನ್ನಿಧಿಯಲ್ಲಿ ಬಲಗೊಳ್ಳುವಂತೆ ಆತನ ಪಾದಸನ್ನಿಧಿಗೆ ಬರೋದಕ್ಕೋಸ್ಕರವಾಗಿ ಗ್ರಂಥಕರ್ತನು ಈ ಒಂದು ಪತ್ರಿಕೆಯನ್ನ ಬರೆದ ಹಾಗೆ ನೋಡ್ತೇವೆ. ಇದರಲ್ಲಿರುವಂತಹ ಎಚ್ಚರಿಕೆಗಳು ಮತ್ತು ದೇವರ ವಾಗ್ದಾನಗಳು ಮತ್ತು ಕುಗ್ಗಿ ಹೋದವರು ಹೇಗೆ ದೃಢವಾಗಬೇಕು, ಬಿದ್ದು ಹೋದಂತವರು ಕರ್ತನಿಗೆ ಹೇಗೆ ನಡೆಯಬೇಕೆಂಬಂತ ವಿಷಯಗಳನ್ನ ಈ ಪತ್ರಿಕೆಯಲ್ಲಿ ನೋಡ್ತಾ ಇದ್ದೇವೆ. ಈ ಪತ್ರಿಕೆಯಲ್ಲಿ ಉತ್ತಮ, ಶ್ರೇಷ್ಠ ಎಂಬುದಾಗಿ ಮತ್ತು ನಂಬಿಕೆ ವಿಷಯವಾಗಿಯೂ ಹೆಚ್ಚಿನದಾಗಿ ಯೇಸು ಕ್ರಿಸ್ತನು, ಯೆಹೋಶುವನು, ಮೋಶೆ, ಹೀಗೆ ಕೆಲವು ಹೆಸರುಗಳನ್ನು ಸಹ ಇದರಲ್ಲಿ ನಾವು ಕಾಣುವರಾಗಿದ್ದೇವೆ. ಕರ್ತನ ಮಹಾಕೃಪೆಯಿಂದ ಕರ್ತನ ಒದಗಿಸಿಕೊಟ್ಟ ಹಾಗೆ ಕೆಲವು ವಿಷಯಗಳನ್ನು ನಾವು ಕಲಿತಿದ್ದೇವೆ. ಈಗಾಗಲೇ 1ನೇ ಅಧ್ಯಾಯದಿಂದ 3ನೇ ಅಧ್ಯಾಯ ತನಕ ಕೆಲವು ವಿಷಯಗಳನ್ನು ಕಲಿತು ನಾವು ಅದನ್ನ ಧ್ಯಾನ ಮಾಡುತ್ತಿದ್ದೇವೆ. ನಮ್ಮ ಆತ್ಮಿಕ ಜೀವನ ಶೈಲಿಯಲ್ಲಿ ಅದನ್ನ ಉಪಯೋಗಿಸಿಕೊಳ್ಳೋರಾಗಿದ್ದೇವೆ ಪ್ರಿಯರೇ. ಅನೇಕ ವಿಷಯಗಳು ದೇವರನ್ನ ಮಟ್ಟಿಗೆ ಮಾತಾಡಿದಾಗೆ ನಾವು ನೋಡ್ತಾ ಇದ್ದೇವೆ. ಮತ್ತು ಈ ದಿನ ನಾವು ಧ್ಯಾನ ಮಾಡುವಾಗ ಅನೇಕ ವಿಷಯಗಳುಂಟು. ಅವಿಧರಾಗಬೇಡ್ರಿ, ನಂಬಿಕೆಲ್ಲದವರಾಗಬೇಡ್ರಿ ಎಂಬುದಾಗಿ ಗ್ರಂಥಕರ್ತನು ಹೇಳಿದ್ದನ್ನ ನಾವು ನೋಡ್ತಾ ಇದ್ದೇವೆ. ಮತ್ತು ಈ ದಿನ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡೋದಕ್ಕೋಸ್ಕರವಾಗಿ ಆರಿಸಲ್ಪಟ್ಟಂತ ವಾಕ್ಯ ಭಾಗ ಗ್ರಂಥಕರ್ತನು ಬರೆಯಲ್ಪಟ್ಟಂತ ಇಬ್ರಿ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ನಾವು ಧ್ಯಾನಿಸುವರಾಗಿದ್ದೇವೆ. ಈವರೆಗೂ ಅನೇಕ ವಿಷಯಗಳನ್ನ ನಾವು ಕಲಿತಿದ್ದೇವೆ ಪ್ರೇರೆ. ಮತ್ತು ಅನೇಕ ಭಕ್ತರು, ದೈವ ಸೇವಕರುಗಳು ಇದೇ ಗ್ರಂಥದಲ್ಲಿ ಕೆಲವು ವಿಷಯಗಳನ್ನ ದೇವರಾತ್ಮನಿಂದ ನಡೆಸಲ್ಪಟ್ಟವರಾಗಿ ಉಪದೇಶ ಮಾಡುತ್ತಿದ್ದಾರೆ, ಕೇಳಿಸಿಕೊಳ್ಳುತ್ತಿದ್ದೇವೆ. ಅದು ನಮ್ಮೆಲ್ಲರ ಆತ್ಮೀಯ ಜೀವನಕ್ಕಾಗಿ ಕರ್ತನು ಒದಗಿಸಿಕೊಟ್ಟಂತ ಆತ್ಮೀಯ ಮನ್ನವಾಗಿದ್ದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಈ ದಿನ ವಾಕ್ಯದಾನಕ್ಕಾಗಿ ಆರಿಸಲ್ಪಟ್ಟಂತ ವಾಕ್ಯ ಭಾಗ ಹಿಬ್ರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 1ರಿಂದ 13ರ ತನಕ ಈ ಒಂದು ಕೆಲವು ವಿಷಯಗಳನ್ನು ಕಲಿತುಕೊಳ್ಳೋಣ. ಇದನ್ನು ಓದುವಾಗ ಎಲ್ಲ ಓದುವುದಕ್ಕಿಂತ 3 ವಾಕ್ಯಗಳನ್ನು ಓದೋದಕ್ಕೆ ನಾನು ಇಷ್ಟಪಡ್ತೇನೆ. ಮೊದಲದಾಗಿ ಇಬ್ರಿಗೆ ಬರೆಯಲ್ಪಟ್ಟಂತ ಪತ್ರಿಕೆಯ 4ನೇ ಅಧ್ಯಾಯದ 1ನೇ ವಾಕ್ಯ ಮತ್ತು 4ನೇ ಅಧ್ಯಾಯದ 7ನೇ ವಾಕ್ಯ, 4ನೇ ಅಧ್ಯಾಯದ 11ನೇ ವಾಕ್ಯ. ಈ ದಿನ ಸಂದೇಶಕ್ಕಾಗಿ ಹಿಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 1ನೇ ವಾಕ್ಯವನ್ನು ಓದುವಂತ ಆಸಕ್ತಿ ಇದ್ರೆ ಓದಬಹುದು, ಮತ್ತು 7ನೇ ವಾಕ್ಯವನ್ನು ಹಾಗೆ 11ನೇ ವಾಕ್ಯ, ಈ 3 ವಾಕ್ಯಗಳನ್ನು ಓದಿಕೊಂಡು ಇದರಲ್ಲಿರುವಂತಹ ಅಂಶಗಳನ್ನು ಹಿಡಿದು ನಾವು ವಾಕ್ಯ ಧ್ಯಾನ ಮಾಡೋಣ, ಕಲಿತುಕೊಳ್ಳೋಣ. ಕರ್ತನ ಕೃಪೆ ನಮ್ಮೊಟ್ಟಿಗಿರಲಿ. ನಾವು ಓದಿಕೊಳ್ಳೋಣ. 4ನೇ ಅಧ್ಯಾಯದ 1ನೇ ವಾಕ್ಯ ಓದಿ. ಹೀಗಿರಲಾಗಿ ದೇವರ ವಿಶ್ರಾಂತಿಯಲ್ಲಿ ಸೇರಬಹುದೆಂಬ ವಾಗ್ದಾನವು ಇನ್ನೂ ಇರುವಲ್ಲಿ ನಿಮ್ಮೊಳಗೆ ಯಾವನಾದರೂ ಆ ವಾಗ್ದಾನದ ಫಲವನ್ನು ಹೊಂದದೆ ತಪ್ಪುವನಾದನೋ ಎಂದು ನಾವು ಭಯಪಡೋಣ. ಹಾಗೆ 7ನೇ ವಾಕ್ಯ. 7 ಅಲ್ಲ ಅಂಕಲ್? ಹೌದು. ಬಹುಕಾಲ ಹೋದ ನಂತರ ಆತನು ದಾವೀದನ ಬಾಯಿಂದ ಮಾತಾಡಿ ಈ ಹೊತ್ತೇ ಎಂದು ಒಂದಾನೊಂದು ದಿವಸವನ್ನು ಗೊತ್ತು ಮಾಡುತ್ತಾನೆ. ಹೇಗೆಂದರೆ, ನೀವು ಈ ಹೊತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ ಎಂದು ಮೇಲ್ಕಂಡ ವಚನದಲ್ಲಿ ಹೇಳುತ್ತಾನಷ್ಟೇ. ಆದುದರಿಂದ ನಾವು ಆ ವಿಶ್ರಾಂತಿಯಲ್ಲಿ ಸೇರುವುದಕ್ಕೆ ಪ್ರಯಾಸ ಪಡೋಣ. ನಮ್ಮಲ್ಲಿ ಒಬ್ಬರಾದರೂ ಅವರ ಅವಿಧೇಯತ್ವವನ್ನು ಅನುಸರಿಸುವವರಾಗಬಾರದು. ಥ್ಯಾಂಕ್ ಯು. ದೇವರ ಸ್ತೋತ್ರ ಉಂಟಾಗಲಿ. ಕರ್ತನ ಮಹಾಕೃಪೆಯಿಂದ ವಾಕ್ಯವನ್ನು ಓದಿ ಸಹಕರಿಸಿದ ಸಹೋದರನಿಗೆ ನಾನು ವಂದಿಸುವನಾಗಿದ್ದೇನೆ. ಕ್ರಿಸ್ತರಲ್ಲಿ ಪ್ರಿಯ ಸಹೋದರ ಸಹೋದರಿಯರು, ಜೊತೆ ಸೇವಕರು ಅನೇಕರಾಗಿ ಈ ರಾತ್ರಿ ನಾವು ಕೂಡಿ ಬಂದಿದ್ದೇವೆ. ಓದಿಕೊಂಡಂತ ಈ 3 ವಾಕ್ಯ ಭಾಗಗಳಲ್ಲಿ ದೇವರ ಮಕ್ಕಳಾಗಿ ಕರೆಯಲ್ಪಟ್ಟವರಾಗಿ, ಆರಿಸಲ್ಪಟ್ಟವರಾಗಿ, ರಕ್ಷಿಸಲ್ಪಟ್ಟವರಾಗಿ, ನೇಮಿಸಲ್ಪಟ್ಟವರಾಗಿ ಮತ್ತು ಪರಲೋಕದ ಆ ಮಹಿಮೆಯ ಆನಂದವನ್ನ ಹೊಂದುವುದಕ್ಕೋಸ್ಕರವಾಗಿ ಸಿದ್ಧರಾಗುತ್ತಿರುವಂತ ನಾವುಗಳು ಅನುಸರಿಸಬೇಕಾಗಿರುವಂತ ವಿಷಯಗಳನ್ನ, ಅಂಶಗಳನ್ನ ಇಲ್ಲಿ ನಾವು ಕೇಳಿಸಿಕೊಂಡಿದ್ದೇವೆ. ಭಕ್ತನು ಇಲ್ಲಿ ಹೇಳುವಾಗ ಈಗಿರಲಾಗಿ ದೇವರ ವಿಶ್ರಾಂತಿಯಲ್ಲಿ ಸೇರಬಹುದೆಂಬ ವಾಗ್ದಾನವು ಇನ್ನೂ ಇರುವಲ್ಲಿ ನಿಮ್ಮೊಳಗೆ ಅವನಾದರೂ ಆ ವಾಗ್ದಾನದ ಫಲವನ್ನು ಹೊಂದದೆ ತಪ್ಪುವನಾದನು ಎಂದು ನಾವು ಭಯಪಡೋಣ. ಪ್ರಿಯರೇ,
ತಾಯಿ ಗರ್ಭದಕ್ಕಿಂತ ಮುಂಚೆ ನೋಡಿದಂತ ಕರ್ತನು. ಪೌಲನು ಹೇಳಿದ ಹಾಗೆ ಎಫೆಸ ಪತ್ರಿಕೆಯಲ್ಲಿ ಜಗತ್ಪುನಾದಿ ಹಾಕುವುದಕ್ಕಿಂತ ಮುಂಚೆ ಆರಿಸಿಕೊಂಡಂತ ದೇವರು ಅದನ್ನು ವಾಗ್ದಾನ ಮಾಡಿದವನಾಗಿ ನಮ್ಮೆಲ್ಲರನ್ನು ಈ ಭೂಲೋಕದಲ್ಲಿ ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ್ದಾನೆ, ತನ್ನ ಹೋಲಿಕೆಯಲ್ಲಿ ಉಂಟು ಮಾಡಿದ್ದಾನೆ ಮತ್ತು ನಮ್ಮೆಲ್ಲರಿಗೂ ಅದನ್ನು ವಾಗ್ದಾನಗಳನ್ನ ಮಾಡಿದಂತ ದೇವರಾಗಿದ್ದಾನೆ ಪ್ರೇರೆ. ಆ ವಾಗ್ದಾನ ಫಲವನ್ನು ಹೊಂದದೆ ತಪ್ಪುನಾದನು ಎಂದು ನಾವು ಭಯಪಡೋಣ. ಇದು ನೋಡುವಂಥದ್ದು ಭಯಪಡಬೇಕು. ಹಾಗಾದ್ರೆ ಈ ವಿಷಯಗಳನ್ನು ಕಲಿಯುವಾಗ ನಾವು ಯಾರಿಗೆ ಭಯಪಡಬೇಕು, ಯಾವ ವಿಷಯಗಳಿಗೆ ನಾವು ಭಯಪಡಬೇಕೆಂಬುದಾಗಿ ನಾವು ಕಲಿಯವರಾಗಿದ್ದೇವೆ. ಯಾಕೆಂದ್ರೆ ಕೆಳಗಡೆ ಒಂದು ವಿಷಯವನ್ನು ಹೇಳ್ತಿದ್ದೇನೆ, ಅವರಿಗೆ ಶುಭವರ್ತಮಾನವು ಸಾರೋಣವಾದಂತೆಯೇ ನಮಗೂ ಸಾರೋಣವಾಯಿತು, ಆದರೆ ಆ ಕಾಲದಲ್ಲಿ ಕೇಳಿದವರು ನಂಬದೆ ಹೋದ ಕಾರಣ ಆ ವಾಕ್ಯದಿಂದ ಅವರಿಗೆ ಪ್ರಯೋಜನವಾಗಲಿಲ್ಲ. ಇಲ್ಲಿ ಗಮನಿಸುವಾಗ ವಾಕ್ಯವನ್ನು ಕೇಳಿದರೆಂಬುದಾಗಿ ನೋಡ್ತಾ ಇದ್ದೇವೆ ಪ್ರೇರೆ. ಆದರೆ ಏನಾಯ್ತು, ಆ ವಾಕ್ಯದಿಂದ ಅವರಿಗೆ ಪ್ರಯೋಜನ ಯಾಕೆ ನಂಬಲಿಲ್ಲ ಎಂಬುದಾಗಿ ನೋಡ್ತೇವೆ ಪ್ರೇರೆ. ನಂಬುವಂಥದ್ದು ಯಾವುದನ್ನು ನಂಬುವಂಥದ್ದು? ವಾಕ್ಯವನ್ನ. ಯಾವ ಒಂದು ವಾಕ್ಯ? ದೇವರು ಮಾಡಿದ ವಾಗ್ದಾನವು. ಆತನು ನಿತ್ಯ ಜೀವನ ಕೊಡುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ್ದಾನೆ. ಆತನು ಎಂದಿಗೂ ನಿನ್ನ ತೊರೆಯುವುದಿಲ್ಲ ಎಂಬುದಾಗಿ ವಾಗ್ದಾನ ಮಾಡಿದ್ದಾನೆ. ಪ್ರೇರೆ, ನಾವು ತಪ್ಪಿ ಹೋಗದ ಹಾಗೆ ನಾವು ಭಯಪಡುವವರಾಗಿರಬೇಕು. ಓದಿಕೊಂಡಂತ ಈ 3 ವಾಕ್ಯಗಳಲ್ಲಿ ಮೊದಲನೇದಾಗಿ ಭಯಪಡೋಣ, ಎರಡನೇದಾಗಿ ಇವತ್ತು ದೇವರ ಶಬ್ದಕ್ಕೆ ಅಥವಾ ದೇವರ ವಾಕ್ಯಕ್ಕೆ ಕಿವಿಗೊಟ್ಟರೆ ಎಂಬುದಾಗಿ ಹೇಳುವಾಗ ಕಿವಿಗೊಡೋಣ, ಮೂರನೇದಾಗಿ ನೋಡುವಾಗ ಪ್ರಯಾಸ ಪಡೋಣ. ದೇವರ ಮಕ್ಕಳಾಗಿರುವಂತ ನಾವುಗಳು ಭಯಪಡುವಂತವರಾಗಿರಬೇಕು. ದೇವರಕ್ಕೆ ಭಯಪಡಬೇಡ, ಆದ್ರೆ ಯಾವುದಕ್ಕೆ ಭಯಪಡಬೇಕು? ಇಲ್ಲಿ ಆ ಪರಲೋಕದ ಆನಂದವನ್ನ ಇಲ್ಲಿ ನೋಡ್ತಾ ಇದ್ದೇವೆ. ಅವರು ಆ ವಾಕ್ಯವನ್ನ ಕೇಳಿ ನಂಬಲಿಲ್ಲ ಎಂಬುದಾಗಿ, ನಂಬದೆ ಹೋದ ಕಾರಣ ಆ ವಾಕ್ಯದವರಿಗೆ ಪ್ರಯೋಜನವಾಗಲಿಲ್ಲ ಎಂಬುದಾಗಿ ನೋಡ್ತೇವೆ ಪ್ರೇರೆ. ಆದ್ದರಿಂದ ದೇವರು ನನ್ನ ವಿಶ್ರಾಂತಿಯಲ್ಲಿ ಇವರು ಸೇರುವುದಿಲ್ಲ ಎಂಬುದಾಗಿ ಕೋಪಗೊಂಡು ಪ್ರಮಾಣ ಮಾಡಿದನೆಂಬುದಾಗಿ ಹೇಳಿದಷ್ಟೇ ಎಂಬುದಾಗಿ ನೋಡ್ತಾ ಇದ್ದೇವೆ. ಈ ಭೂಲೋಕದಲ್ಲಿರುವಂತ ನಮಗಾದರೂ ಈ ಅಧ್ಯಾಯವನ್ನು ಓದುವಾಗ ಸಬ್ಬತ್ ದಿನ ಎಂಬುದಾಗಿ ನೋಡ್ತೇವೆ, ವಿಶ್ರಾಂತಿ ಎಂಬುದಾಗಿ ನೋಡ್ತೇವೆ. ಆದರೆ ನಾವು ಸಹ ಪ್ರೇರೆ ಈ ದಿನ ಸೇರುತ್ತಾ ಇದ್ದೇವೆ ಎಂಬುದಾಗಿ ನೋಡ್ತಾ ಇದ್ದೇವೆ. ನಾವೆಲ್ಲರೂ ಸಹ ಕರ್ತನಾದ ಯೇಸು ಕ್ರಿಸ್ತನ ಮಹಿಮೆಯ ಜನನ ಜೀವನ ಮರಣ ಪುನರುತ್ಥಾನಗಳ ನೆನೆಸೋದಕ್ಕೋಸ್ಕರವಾಗಿ ನಾವು ಸೇರುವವರಾಗಿದ್ದೇವೆ, ಕೂಡಿ ಬರುವಾಗಿದ್ದೇವೆ. ಯಾಕೆಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ಬರುವಾಗ ಎತ್ತಲ್ಪಡೋದಕ್ಕೋಸ್ಕರವಾಗಿ. ಹಾಗಾದ್ರೆ ಈ ವಾಗ್ದಾನದ ಫಲವನ್ನ ಭೂಲೋಕದಲ್ಲಿ ನಿಮಗೆ ಸಮಾಧಾನ ಎಂಬುದಾಗಿ ಈ ಭೂಯಾತ್ರೆಯಲ್ಲಿ ದೇವರು ನಮಗೆ ಮಾಡಿದ ವಾಗ್ದಾನಗಳು ನಾವು ಹೊಂದಬೇಕಾದರೆ, ನಾವು ಪಡೆದುಕೊಳ್ಳಬೇಕಾದರೆ ಪ್ರೇರೆ ಕರೆದಾತ ನಂಬಿಗಸ್ತರು ಎಂಬುದಾಗಿ ಅನೇಕ ಹೆಸರು ಹೇಳ್ತೇವೆ. ಆದರೆ ನಾವು ಭಯಪಡದೆ, ದೇವರಿಗೆ ಭಯಪಡದೆ, ದೇವರ ಮುಂದೆ ನಾವು ಮಾಡಿದಂತ, ದೇವರು ನಮಗೆ ವಾಗ್ದಾನ ಮಾಡಿದ್ದಾನೆ, ದೇವರ ಮುಂದೆ ನಾವು ಪ್ರಮಾಣ ಮಾಡಿದ್ದೇವೆ. ಅಂಗೀಕರಿಸಿಕೊಳ್ಳುವಾಗ, ರಕ್ಷಿಸಲ್ಪಡುವಾಗ, ಒಂದು ಒಡಂಬಡಿಕೆ ಮಾಡಿಕೊಂಡಾಗ ಪ್ರೇರೆ. ಯಾಕೆಂದ್ರೆ ಯಾವುದೇ ಒಂದು ಒಡಂಬಡಿಕೆ ಮೀರುವಂಥದ್ದು ಅದು ಅವಿಧೇಯತ್ವ. ಮಾಡಿಕೊಂಡಂತ ಒಂದು ಒಪ್ಪಂದ, ಆ ನಿಯಮವನ್ನ ಮೀರಿದಾಗ ಪ್ರೇರೆ ದೇವರು ಮಾಡಿದ ವಾಗ್ದಾನಕ್ಕೆ ನಾವು, ದೇವರು ಕೊಟ್ಟಂತ ವಾಕ್ಯವನ್ನು ಕೇಳಿದ್ರು ಅವ್ರು ನಂಬಲಿಲ್ಲ. ಹಾಗಾದರೆ ದೇವರು ಮಾಡಿದ ವಾಗ್ದಾನಗಳು, ವಾಗ್ದಾನದ ಫಲವನ್ನು ಹೊಂದದೇ ಫಲ ಎಂಬುದಾಗಿ ನೋಡ್ತಾ ಇದ್ದೇವೆ ಪ್ರೇರೆ. ವಾಗ್ದಾನದ ಒಂದು ಫಲ ನಮ್ಮೆಲ್ಲರಿಗೂ ಆತನು ಕೊಡುವಾತನಾಗಿದ್ದಾನೆ. ಆದರೆ ನಾವು ಕರ್ತನಿಗೆ ವಿಧೇಯರಾಗಿ ಎದುರು ನೋಡುತ್ತಾ ಇರುವುದಾದರೆ ಅದನ್ನು ಹೊಂದಿಕೊಳ್ಳುತ್ತೇವೆ. ಎದುರು ನೋಡದೆ, ಯಾಕೆ ಜ್ಞಾನೋಕ್ತಿ ಗ್ರಂಥದಲ್ಲಿ ನಾವು ನೋಡ್ತೇವೆ, ಇದನ್ನು ಧ್ಯಾನ ಮಾಡುವಾಗ ಮೊದಲದಾಗಿರುವಂತ ಒಂದು ಅಂಶ ಭಯಪಡೋಣ. ಹಾಗಾದ್ರೆ ಯಾರಿಗೇನು ಭಯಪಡಬೇಕು ಎಂಬಂತ ವಿಷಯಗಳನ್ನ ನಾವು ಧ್ಯಾನ ಮಾಡುತ್ತಾ ಹೋಗೋಣ. ಕೀರ್ತನೆ 19:9 ಹೀಗೆ ನೋಡ್ತೇವೆ. 19ನೇ ಕೀರ್ತನೆಯ 9ನೇ ವಚನದಲ್ಲಿ ನಾವು ಗಮನಿಸುವಾಗ ಇಲ್ಲಿ ನೋಡ್ತೇವೆ ಪ್ರೇರೆ, ಯೆಹೋವನ ಭಯ ಪರಿಶುದ್ಧವಾಗಿದೆ. ದೇವರಿಗೆ ಭಯಪಡುವಂಥದ್ದು ಪರಿಶುದ್ಧವಾಗಿದೆ, ಅದು ಶಾಶ್ವತವಾದದ್ದೇ. ಭಯಪಡೋಣ ಎಂಬುದಾಗಿ ನೋಡುವಾಗ ಯಾರಿಗೆ ನಾವು ಭಯಪಡಬೇಕಿಲ್ಲಿ? ದೇವರಿಗೆ ಭಯಪಡಬೇಕು. ಅದು
ಶಾಶ್ವತವಾದದ್ದೆಂಬುದಾಗಿ ವಾಕ್ಯದಲ್ಲಿ ನಾವು ಗಮನಿಸ್ತಾ ಇದ್ದೇವೆ ಪ್ರೇರೆ. ಅದು ಜ್ಞಾನೋಕ್ತಿ ಗ್ರಂಥಕ್ಕೆ ಬರುವಾಗ ಕಲಿಯುವಂಥದ್ದು ನಾವು ಯಾರಿಗೆ ಭಯಪಡಬೇಕು ಎಂಬ ವಿಷಯಗಳನ್ನ ನಾವು ನೋಡ್ತಾ ಇದ್ದೇವೆ. 14ನೇ ಅಧ್ಯಾಯದ 27ನೇ ವಾಕ್ಯಕ್ಕೆ ನಾವು ಬರುವಾಗ ಅಲ್ಲಿ ನೋಡ್ತೇವೆ, ಯೆಹೋವನ ಭಯ ಜೀವದ ಬುಗ್ಗೆ. ಏನಂತದು? ಮೃತ್ಯು ಪಾಶವನ್ನು ತಪ್ಪಿಸಿಕೊಳ್ಳಲು ಸಾಧನ. ಯೆಹೋವನಿಗೆ ಭಯ ಪಡುವುದರಿಂದ ಕೇವಲ ನಿರ್ಭಯ ಎಂಬುದಾಗಿ ಆತನ ಮಕ್ಕಳಿಗೆ ಆಶ್ರಯವಿದ್ದೇ ಇರುವುದು. ನಾವು ದೇವರಿಗೆ ಭಯಪಡಬೇಕು ಪ್ರಿಯರೇ. ದೇವರಿಗೆ ಭಯಪಡುವರಾಗಿದ್ದರೆ ನಾವು ಮಾತಾಡುವಾಗಲೂ, ನಾವು ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗಲೂ, ಈಗ ಆತನು ನಮ್ಮೊಟ್ಟಿಗೆ ಇದ್ದಾನೆ. ಅನೇಕ ಸಲ ನಾವು ಹೇಳ್ತೇವೆ, ಅನೇಕರು ಈ ಡಿಸೆಂಬರ್ ತಿಂಗಳಲ್ಲಿ ಹೇಳುವಾಗ ಆತನಿಗೆ ನೀನು ಇಮ್ಮಾನುವೇಲ್ ಎಂದು ಹೆಸರಿಡಬೇಕು. ಇಮ್ಮಾನುವೇಲ್ ಎಂದರೆ ಆತನು ನಮ್ಮ ಸಂಗಡ ಇರುತ್ತಾನೆ, ಇದ್ದಾನೆ, ಇರುವಾತನು. ಹಾಗಾದ್ರೆ ದೇವರು ನಮ್ಮೊಟ್ಟಿಗೆ ಇದ್ದಾನೆ, ಇರುತ್ತಾನೆ ಎಂಬುದಾಗಿ ಕೇಳುವ ನಾವುಗಳು ಆತನು ನಮ್ಮ ಸಂಗಡ ಇದ್ದಾನೆ ಎಂಬುದನ್ನು ಮೀರಿ ಕೆಲವು ಸಾರಿ ನಮ್ಮ ಇಷ್ಟಾನುಸಾರವಾದ ರೀತಿಯ ತೀರ್ಮಾನಗಳು, ನಮ್ಮ ಇಷ್ಟಾನುಸಾರವಾಗಿರುವಂತ ಒಡಂಬಡಿಕೆಗಳು ನಾವು ದಾಟಿ ಹೋಗ್ತೇವೆ ಪ್ರೇರೆ. ರಾತ್ರಿ ತಿಳಿದುಕೊಳ್ಳುವಂಥದ್ದು ಆತನಿದ್ದಾನೆ. ಯಾಕೆಂದ್ರೆ ಇಲ್ಲಿ ಗ್ರಂಥಕರ್ತ ಹೇಳುವಂಥದ್ದು ಗಮನಿಸ್ರಿ, ಇಲ್ಲಿ ನೋಡುವಾಗ ಯೆಹೋವನಿಗೆ ಭಯಪಡುವುದರಿಂದ ಕೇವಲ ನಿರ್ಭಯ, ಆತನ ಮಕ್ಕಳಿಗೆ ಆಶ್ರಯವಿದ್ದೇ ಇರುವುದು. ಬೇರೆ ಯಾವುದೇ ನಿರ್ಧಾರಗಳನ್ನು ಮಾಡುವಾಗ ದೇವರ ಕುರಿತಾಗಿ, ಸಭೆಯ ಕುರಿತಾಗಿ ತೀರ್ಮಾನ ಮಾಡುವಾಗ, ಸೇವೆ ಕುರಿತಾಗಿ ತೀರ್ಮಾನ ಮಾಡುವಾಗ ಪ್ರಿಯರೇ, ನಾವು ದೇವರಿಗೆ ಭಯಪಡುವವರಾಗಿರಬೇಕು ಪ್ರಿಯರೇ. ಪ್ರತಿಯೊಂದು ವಿಷಯದಲ್ಲಿ ಭಯಪಡಬೇಕೆಂಬುದಾಗಿ ನೋಡ್ತಾ ಇದ್ದೇವೆ. ಅವರು ಭಯಪಡಲಿಲ್ಲ, ಅವರು ಕಿವಿಗೊಡ್ಲಿಲ್ಲ, ಅವರು ನಂಬಲಿಲ್ಲ. ಅದಕ್ಕಾಗಿ ಇವರು ನನ್ನ ವಿಶ್ರಾಂತಿಯಲ್ಲಿ ಸೇರುವುದೇ ಇಲ್ಲ ಎಂಬುದಾಗಿ ಪ್ರೇರೆ. ಭಯ ತಪ್ಪುವುದರಿಂದ ಆಗುವಂತ ಅನಾಹುತಗಳು, ಅವಿಧೇಯರಾಗುವುದರಿಂದ, ಜಾರಿ ಹೋಗುವುದರಿಂದ, ಮಾತು ಬದಲಾಯಿಸುವುದರಿಂದ. ಯಾಕಂದ್ರೆ ನೋಡ್ತಾ ಅವರು ಗುಣಗುಟ್ಟಿದ್ರು ಎಂಬುದಾಗಿ 3ನೇ ಅಧ್ಯಾಯದಲ್ಲಿ ಕಳೆದ ದಿನಗಳಲ್ಲಿ ನಾವು ಧ್ಯಾನ ಮಾಡಿದ್ವಿ. ಅವರು ಕೋಪವನ್ನು ಎಬ್ಬಿಸಿದ್ರು, ಅವರು ಪಾಪ ಮಾಡಿದ್ರು, ತಿರುಗಿ ಬಿದ್ರು. ಯಾವುದಕ್ಕೋಸ್ಕರವಾಗಿ ಗುಣಗುಟ್ಟಿದ್ದು? ಕೇವಲ ಹೊಟ್ಟೆಪಾಡಿಗೋಸ್ಕರವಾಗಿ ಅಲ್ಲವೇ? ಆ ಒಂದು ನಮಗಾದ್ರೂ ಐಗುಪ್ತ ದೇಶದಲ್ಲಿ ಬೇಕಾದಷ್ಟು ಸಿಗ್ತಾ ಇತ್ತು ಇಲ್ಲಿ ಎಂಬುದಾಗಿ ಮೋಶೆ ಮೇಲೆ ಗುಣಗುಟ್ಟಿದ್ರು. ಪ್ರಿಯ ದೇವ ಜನರು, ಇಲ್ಲಿ ನೋಡುವಾಗ ಬಹಳ ಸ್ಪಷ್ಟವಾದ ಮಾತು, ಯೆಹೋವನಿಗೆ ಭಯಪಡುವುದರಿಂದ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಭಯಪಡುವಂಥದ್ದು, ವಿಧೇಯರಾಗುವಂಥದ್ದು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಭಕ್ತನಾಗಿರುವ ಪೇತ್ರನು ಬರೆಯಲ್ಪಟ್ಟಂತ ಮೊದಲನೇ ಪೇತ್ರನ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯದ 7ನೇ ವಾಕ್ಯದಲ್ಲಿ, 2ನೇ ಅಧ್ಯಾಯದ ಅಲ್ಲಿ ನಾವು ಗಮನಿಸೋಣ. ಪೇತ್ರ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 17ನೇ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ. ಅಲ್ಲಿ ನೋಡ್ತಾ ಇದ್ದೇವೆ, ನೀವು ದೇವರ ದಾಸರಾಗಿದ್ದೀರಲ್ಲ, ಎಲ್ಲರನ್ನು ಸನ್ಮಾನಿಸಿರಿ, ಸಹೋದರರನ್ನು ಪ್ರೀತಿಸಿರಿ, ದೇವರಿಗೆ ಭಯಪಡಿರಿ. ಯಾರಿಗೆ ನಾವು ಭಯಪಡಬೇಕು? ಭಯಪಡದು ಆತನ ಆಶ್ರಯವಿದೆ, ಆತನ ನಡೆಸುವಿಕೆ ಇದೆ, ಆತನ ಕಾಯುವಿಕೆ ಇದೆ. ಆತನಿಗೆ ಭಯಪಡುವುದರಿಂದ ಪ್ರಿಯರೇ ಆಶೀರ್ವಾದ ಇದೆ. ಇಲ್ಲಿ ನೋಡ್ರಿ, ದೇವರಿಗೆ ಭಯಪಡಿರಿ. ಯಾಕೆಂದ್ರೆ ಅನೇಕರು ಇವತ್ತು ಈ ದಿನಗಳಲ್ಲಿ ಪ್ರಿಯರೇ ಯಾರಿಗೆ ಭಯಪಡುತ್ತಿದ್ದಾರೆ ಎಂಬುದಾಗಿ ನೋಡ್ತಾ ಇದ್ದೀವಿ. ಒಂದು ವೇಳೆ ನಾವು ಮನುಷ್ಯರಿಗೆ, ಮಾನವನ ನಿಯಮಗಳಿಗೆ ಭಯಪಡುವುದಾದರೆ ಅದು ಏನು ಎಂಬುದಾಗಿ ಜ್ಞಾನೋಕ್ತಿ ಗ್ರಂಥದ 29ನೇ ಅಧ್ಯಾಯದ 25ನೇ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ, ಮನುಷ್ಯನ ಭಯ ಉರುಲು. ಆ ಮನುಷ್ಯರಿಗೆ ಭಯಪಟ್ಟರೆ ಪ್ರಿಯರೇ, ಮನುಷ್ಯರಿಗೆ ಭಯಪಡೋದಕ್ಕಿಂತ ದೇವರ ವಾಕ್ಯ ನೋಡುವಾಗ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸು. ಈಗ ಪೇತ್ರನ ಪತ್ರಿಕೆಯಲ್ಲಿ ಓದುವಾಗ ಸಹೋದರನ ಪ್ರೀತಿಸಬೇಕು, ಸೇರಿಸಿಕೊಳ್ಳಬೇಕು. ಆದರೆ ಭಯಪಡುವಂಥದ್ದು ಮನುಷ್ಯರಿಗಲ್ಲ ಪ್ರಿಯರೇ, ಮಾನವನಿಟ್ಟಂತೂ ಯಾವುದೇ ನಿಯಮಗಳಿಗಲ್ಲ ಪ್ರಿಯರೇ. ಯಾಕಂದ್ರೆ ಮನುಷ್ಯರ ನಿಯಮಗಳಿವೆ. ಒಳ್ಳೆ ಸಭೆಯಾಗಿ ಕೂಡಿ ಬರುವಂತ ನಮಗೆ ಕೆಲವರು ಸಭೆಯಲ್ಲಿರುವಂತ ಇಂಥವ್ರ ಮಾತು ಕೇಳಿದ್ರೆ ಮಾತ್ರ ಈ ಒಂದು ಸಭೆಯಲ್ಲಿ ನನಗೆ ವಾಕ್ಯ ಸಂದೇಶ ಕೊಡುತ್ತಾರೆ, ಹಾಡನ್ನಾಡ್ತಾರೆ. ಬೇಡ ಪ್ರಿಯ, ದೇವರು ಕೊಟ್ಟಂತ ಒಂದು ವರ. ದೇವರು ನಮ್ಮನ್ನ ಒಂದು ಸಭೆಯಲ್ಲಿ, ಈ ಸಮಾಜದಲ್ಲಿ ದೇವರ ಮಹಿಮೆಗಾಗಿ ಆರಿಸಿಕೊಂಡಿದ್ರೆ, ಒಂದು ವೇಳೆ ಅವರು ಅಲ್ಲಿ ಹಾಡನ್ನು ಹಾಡೋದಕ್ಕೆ, ವಾಕ್ಯವನ್ನು ಹೇಳೋದಕ್ಕೆ ಕೊಡದೇ ಇದ್ದರು, ಕರ್ತನಾದ ಯೇಸು ಕ್ರಿಸ್ತನು ನಿನಗೆ ಆ ವರವನ್ನು ಕೊಟ್ಟಿದ್ರೆ ಎಲ್ಲಿ ಬೇಕಾದ್ರೂ ಕಳೆದುಕೊಂಡು ನಮ್ಮನ್ನು ಬಲಪಡಿಸುತ್ತಾನೆ ಹೇಳುವಂಥದ್ದು
ಇಲ್ಲಿ ಹೇಳುವಂತ ವಿಷಯ, ಮನುಷ್ಯನ ಭಯ ಉರುಳು ಪ್ರೇರೆ. ಮನುಷ್ಯರಿಟ್ಟಂತೆ ಯಾವುದಕ್ಕೂ ಭಯಪಡದೆ ಕರೆಯಲ್ಪಟ್ಟಂತ ಕರ್ತನು, ಸೃಷ್ಟಿಸಲ್ಪಟ್ಟಂತ ದೇವರಿಗೆ ಇಲ್ಲಿ ಹೇಳ್ತಾ ಇದೆ, ನೋಡ್ತಾ ಇದೆ ಪ್ರೇರೆ, ಮನುಷ್ಯನ ಭಯ ಉರುಳು, ಯೆಹೋವನ ಭರವಸೆ ಉದ್ಧಾರ. ಭರವಸೆ, ವಾಗ್ದಾನ, ಮಾತು ಕೊಟ್ಟಾತನು, ಕರೆದಾತನು ನಮ್ಮೆಂದಿಗೂ ಕೈ ಬಿಡುವುದಿಲ್ಲ ಪ್ರೇರೆ. ಆದ್ದರಿಂದ ಈಗ ನಾವು ಕಲಿಯುವಂಥದ್ದು, ಈ ಕುಗ್ಗಿ ಹೋದಂತ ಇಸ್ರಾಯೇಲರಿಗೆ, ಜಾರಿ ಹೋದಂಥವ್ರು, ಸಭೆಯಾಗಿ ಕೂಡಿಕೊಳ್ಳುವುದನ್ನ ಬಿಟ್ಟು ಒಂದು ವೇಳೆ ಅಲೆದಾಡುತ್ತಿರುವಂತವರು, ನಂಬಿಕೆಯಿಂದ ಜಾರಿ ಹೋದಂಥವರಿಗೆ, ಈಗೋ ನೀವು ಯಾವ ವಿಷಯದಲ್ಲಿ ಜಾರಿ ಹೋಗಿದ್ದೀರಿ, ಯಾವುದಲ್ಲಿ ಕುಗ್ಗಿ ಹೋಗುತ್ತಾ ಇದ್ದೀರಿ. ಒಂದು ವೇಳೆ ಮನುಷ್ಯನಿಗೋ, ಒಂದು ವೇಳೆ ಮಾಡಿಕೊಂಡಂತ ಒಪ್ಪಂದವನ್ನ ಬಿಟ್ಟು ಒಂದು ವೇಳೆ ಸಂಘ ಸಂಸ್ಥೆಗಳಿಗೋ ಭಯಪಟ್ಟರೆ, ದೇವರು ವಾಕ್ಯ ಹೇಳುತ್ತಿದೆ, ಮನುಷ್ಯನ ಭಯ ಉರುಳು ಎಂಬುದಾಗಿ. ಅದ್ರ ಯಾರಿಗೆ ಭಯ ಪಡಬೇಕು? ಯೆಹೋವನ ಭರವಸೆ ಉದ್ಧಾರ. ಕರೆದಿದ್ದಾನೆ ಪ್ರಿಯರೇ, ನೇಮಿಸಿದ್ದಾನೆ. ಈ ಭೂಲೋಕದ ತನ್ನ ಮಕ್ಕಳಿಗೆ ಆರಿಸಿಕೊಂಡಂತ ಕರ್ತನಿಗೆ ನಾವು ಭಯಪಡಬೇಕೆಂಬುದಾಗಿ ನೋಡ್ತಾ ಇದ್ದೀವಿ ಪ್ರಿಯರೇ. ಭಯಪಡೋಣ. ಯಾಕೆಂದ್ರೆ ಕೀರ್ತನೆಯಲ್ಲಿ 4ನೇ ಕೀರ್ತನೆಯ ಆ ಕೀರ್ತನೆ 4ನೇ ಕೀರ್ತನೆ 4ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ. ಅಲ್ಲಿ ಗಮನಿಸುವಾಗ, ಭಯಪಡಿರಿ, ಪಾಪ ಮಾಡಬೇಡಿರಿ, ಮೌನವಾಗಿರಿ ಎಂಬುದಾಗಿ. ಭಯಪಡಿರಿ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಯಾಕೆಂದ್ರೆ ಅನೇಕ ಜನರು ಪಾಪ ಮಾಡಿ ಭಯಪಡುವುದಿಲ್ಲ ಎಂಬುದಾಗಿ ನೋಡ್ತೇವೆ. ಯಾಕಂದ್ರೆ ಈ ಒಂದು ಮನುಷ್ಯನ ಮಾನವ ಜೀವಿತವನ್ನ ಹಾಳು ಮಾಡುವುದಕ್ಕಿರುವಂತ ಈ ಪಂಚೇಂದ್ರಿಯಗಳು ನಮ್ಮನ್ನ ದಾರಿ ತಪ್ಪಿಸುವಂತದ್ದಾಗಿದೆ ಪ್ರೇರೆ. ಆದರೆ ಪ್ರತಿ ಕ್ಷಣವು ನಮ್ಮನ್ನು ನಾವು ಪರೀಕ್ಷಿಸಿಕೊಂಡವರಾಗಿ, ಎಲ್ಲಿ ನಾನು ತಪ್ಪಿ ಹೋಗುತ್ತಿದ್ದೇನೆ, ಯಾವ ವಿಷಯ ಜಾರಿದ್ದೇನೆ ಎಂಬುದಾಗಿ. ಯಾಕೆಂದ್ರೆ ಇಮ್ಮಾನುವೇಲನು, ನಮ್ಮೊಟ್ಟಿಗೆ ಇರುವಾತನು, ನಮ್ಮನ್ನ ಕಾಯುವಾತನು ನಮ್ಮ ಸಂಗಡ ಇರುತ್ತಾನೆ ಪ್ರೇರೆ. ಆತನು ದುಃಖಿಸಬಾರದು. ನಮ್ಮೊಳಗೆ ವಾಸಿಸುವಂತೆ ಎಂಬುದಾಗಿ ಅನೇಕ ಭಕ್ತರು ಹೇಳುವ ಹಾಗೆ, ಮುದ್ರಿಸಲ್ಪಟ್ಟಂತ ಪವಿತ್ರಾತ್ಮನ ಮುದ್ರೆಯನ್ನು ಹೊಂದಂತ ನಾವುಗಳು ದೇವರ ಮಕ್ಕಳಾಗಿರುವಂತ ನಮ್ಮ ವಿಷಯದಲ್ಲಿ ದೇವರು ಕೋಪಗೊಂಡು ಇವರು ನನ್ನ ವಿಶ್ರಾಂತಿಯಲ್ಲಿ ಸೇರುವುದಿಲ್ಲ ಎಂಬುದಾಗಿ ಹೇಳಿದ ಆ ಮಾತು ನಮಗೆ ಬರದ ಹಾಗೆ ನಾವು ಭಯಪಡೋಣ. ತಾಯಿ ಗರ್ಭದಲ್ಲಿ ರೂಪನ್ನು ಕೊಟ್ಟ ಕರ್ತನಿಗೆ ನಾವು ಭಯಪಡೋಣ. ನಮ್ಮ ಪಾಪಗಳಿಗೋಸ್ಕರವಾಗಿ, ಪಾಪ ಪರಿಹಾರಕ್ಕೋಸ್ಕರವಾಗಿ ಕಲ್ವರಿ ಶಿಲುಬೆಯಲ್ಲಿ ಪ್ರಾಣವನ್ನು ಕೊಟ್ಟಂತ ಕ್ರಿಸ್ತನಿಗೆ ನಾವು ಭಯಪಡೋಣ. ದೇವಾದಿ ದೇವರಿಗೆ ನಾವು ಭಯಪಡೋಣ ಪ್ರಿಯರೇ. ನಾವು ಆತನಿಗೆ ಭಯಪಡಬೇಕೆಂಬುದಾಗಿ ನಾವು ಗಮನಿಸ್ತಾ ಇದ್ದೇವೆ. ನಾವು ಕಲಿಯುವ ದೇವರಿಗೆ ಭಯಪಡಬೇಕು. ಭಯಪಟ್ಟರೆ ಉದ್ಧಾರ, ವಾಗ್ದಾನವು ನೆರವೇರುತ್ತದೆ. ಈ ಭಯದ ವಿಷಯದಲ್ಲಿ ಮಾತಾಡ್ತಾ ಇದ್ರೆ ಅದನ್ನೇ ಮಾತಾಡಬಹುದು. ಓದಿಕೊಂಡಂತ 3 ವಾಕ್ಯಗಳಲ್ಲಿ ಒಂದು, ನಾವು ಭಯಪಡಬೇಕು ದೇವರಿಗೆ. ಮನುಷ್ಯರಿಗೆ ಭಯಪಟ್ಟರೆ ಅದು ಉರುಳೆಂಬುದಾಗಿ ನೋಡುತ್ತೇವೆ. ದೇವರಿಗೆ ಭಯಪಟ್ಟರೆ ಉದ್ಧಾರ, ಆಶೀರ್ವಾದ, ನಡೆಸುವಿಕೆ, ಕಾಯುವಿಕೆ ಇರುತ್ತದೆ. ಆತನಿಗೆ ಭಯಪಡೋಣ. ನಮ್ಮ ಜೀವಿತ ಕಾಲವೆಲ್ಲವೂ ಎಲ್ಲಾ ವಿಷಯಗಳಲ್ಲಿಯೂ ದೇವರಿಗೆ ಭಯಪಟ್ಟು ಜೀವಿಸುವಂತೆ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ ಮತ್ತು ಕಿವಿಗೊಡೋಣ. ಇವತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ ಎಂಬಂತ ವಿಷಯವನ್ನ ಅಲ್ಲಿ ನೋಡದೆ ಪ್ರೇರೆ. ಕಿವಿಗೊಡೋಣ ಎಂಬುದಾಗಿ ನಾವು ಗಮನಿಸುವಾಗ, ಒಂದು ವಾಕ್ಯವು ನನ್ನ ನೆನಪಿಗೆ ಬಂದದ್ದನ್ನ ಗಮನಿಸುವಾಗ ಪ್ರೇರೆ ಬಹಳ ಸ್ಪಷ್ಟವಾಗಿ ನಾವು ನೋಡ್ತೇವೆ. ನೋಡಿಕೊಳ್ಳೋದಕ್ಕಿಂತ ಮುಂಚೆ ಇಲ್ಲಿ ನೋಡ್ತದೆ ಪ್ರೇರೆ, ಯಾವುದಕ್ಕೆ ನಾವು ಕಿವಿಗೊಡಬೇಕು? 78ನೇ ಕೀರ್ತನೆಯ 1ನೇ ವಚನ ಹೀಗೆ ಹೇಳುತ್ತೆ, ಅಸಾಫನ ಪದ್ಯದಲ್ಲಿ, ನನ್ನ ಜನರೇ ನನ್ನ ಉಪದೇಶಕ್ಕೆ ಕಿವಿಗೊಡಿರಿ. ದೇವರ ಉಪದೇಶಕ್ಕೆ, ಸತ್ಯತೆಗಳನ್ನ ಬೋಧಿಸುವಂತ ಉಪದೇಶಕ್ಕೆ, ನನ್ನ ಉಪದೇಶಕ್ಕೆ ಕಿವಿಗೊಡಿರಿ, ನನ್ನ ನುಡಿಗಳನ್ನು ಆಲಿಸಿರಿ ಎಂಬುದಾಗಿ ಹೇಳುವಾಗ ಪ್ರೇರೆ, ನಾವು ದೇವರ ವಾಕ್ಯಕ್ಕೆ, ಕ್ರಮಾನುಸಾರವಾದ ಬೋಧೆಗೆ, ನಮ್ಮನ್ನು ತಿದ್ದುವಂತ, ಪರಲೋಕದ ಕಡೆಗೆ ನಡೆಸುವಂತ ನನ್ನ ಉಪದೇಶಕ್ಕೆ, ಯಾಕೆ ದೇವರ ಉಪದೇಶವು ಎಂಥದ್ದೆಂಬುದಾಗಿ ನೋಡ್ಕೊಂಡಿದ್ದೇವೆ ಪ್ರೇರೆ. ಯಾಕಂದ್ರೆ ಓದಿಕೊಂಡಂತ ಇಬ್ರಿಯ ಪತ್ರಿಕೆಯ 4ನೇ ಅಧ್ಯಾಯದ ಆ ಕೊನೆಯ 13ನೇ ವಾಕ್ಯಕ್ಕೆ ನಾವು ಬರುವುದಕ್ಕಿಂತ ಮುಂಚೆ ನೋಡುವಾಗ ಇಲ್ಲಿ ನೋಡ್ತೇವೆ ದೇವರ ವಾಕ್ಯ ಎಂಥದ್ದು ಎಂಬುದಾಗಿ. 12ನೇ ವಾಕ್ಯ, ಯಾಕೆಂದರೆ ದೇವರ ವಾಕ್ಯವು ಸಜೀವವಾಗಿರುವಂಥದ್ದು. ಸಜೀವವಾದಂತ ಮಾತುಗಳನ್ನ ಕೇಳಿಸಿಕೊಳ್ಳುವುದಕ್ಕೆ, ಜೀವವುಳ್ಳ ದೇವರ ಆ ಮಾತುಗಳು ಮಾತಾಡುತ್ತಿರಬೇಕಾದರೆ ನಮ್ಮೊಟ್ಟಿಗೆ ಮಾತಾಡುವಂತ ಮಾತುಗಳು ಎಂಥದ್ದಾಗಿದೆ ಅಂತದ್ದು, ಕಾರ್ಯಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು. ಆದ್ದರಿಂದ ಈ ಉಪದೇಶಕ್ಕೆ ಕಿವಿಗೊಡಬೇಕು ಪ್ರೇರೆ. ದೇವರ ಮಾತಿಗೆ ನಾವು ಕಿವಿಗೊಡಬೇಕು. ಮತ್ತಾಯನ ಸುವಾರ್ತೆ 12ನೇ ಅಧ್ಯಾಯ, ಮಾರ್ಕನ ಸುವಾರ್ತೆ 12ನೇ ಅಧ್ಯಾಯದ
38ನೇ ವಾಕ್ಯದಲ್ಲಿ ನೋಡ್ತೇವೆ. ವಾಕ್ಯವನ್ನು ಕೇಳಿಸಿಕೊಂಡವರು ಯಾರಾಗಿದ್ದಾರೆ ಎಂಬುದಾಗಿ ನಾವು ಗಮನಿಸಿಕೊಳ್ಳುವಾಗ, ಮಾರ್ಕನು ಬರೆದ ಸುವಾರ್ತೆ 12ನೇ ಅಧ್ಯಾಯದ 38ನೇ ವಾಕ್ಯ ನೋಡ್ತೇವೆ. ಸಾಧಾರಣ ಜನರು ಆತನ ಮಾತನ್ನು ಸಂತೋಷದಿಂದ, ಆತನ ಉಪದೇಶಕ್ಕೆ ಕಿವಿಗೊಡುವಂತವ್ರು ಯಾರಾಗಿದ್ದಾರೆ? ಸಾಧಾರಣ ಜನರು, ಸದ್ಭಕ್ತಿ ಉಳ್ಳವರು, ವಿಧೇಯತೆ ಉಳ್ಳವರು, ವಾಕ್ಯವನ್ನು ಕೇಳಿದಕ್ಕೋಸ್ಕರವಾಗಿ ಎಡಕ್ಕಾಗಲಿ ಬಲಕ್ಕಾಗಿ ತಿರುಗದೆ ಈ ದಿನಗಳಲ್ಲಿ ನೋಡ್ತೇವೆ. ಯಾವ ರೀತಿ ನೋಡ್ತೇವೆ? ಸಭೆಗೆ ಬರುವಾಗ ಸಭೆಗೆ ಕೆಲವರು ಹೇಗೆ ಹೇಳ್ತಾರೆ, ನಿದ್ರೆ ಮಾಡೋದಕ್ಕೋಸ್ಕರವಾಗಿ ಬರ್ತಾರೆ ಎಂಬುದಾಗಿ. ಸಾಧಾರಣ ಜನರು ಈ ದಿನ ಕರ್ತನು ನನ್ನೊಟ್ಟಿಗೆ ಯಾವುದನ್ನು ಮಾತಾಡುತ್ತಾನೆ, ನನ್ನಿಂದ ದೇವರೇನು ಬಯಸುತ್ತಿದ್ದಾನೆ, ದೇವರಿಗೆ ನನ್ನಲ್ಲಿ ಉದ್ದೇಶವೇನು, ಆತನ ಒಂದು ಚಿತ್ತವೇನು, ಆತನ ಒಂದು ಆಲೋಚನೆ ಏನು ತಿಳಿದುಕೊಳ್ಳಬೇಕಾದ್ರೆ ಸಾಧಾರಣ ಜನರು ಸ್ಪಷ್ಟವಾಗಿ ಬರೆಯಲ್ಪಟ್ಟಂತ ಮಾತು, ಯಾರು ಉಪದೇಶಕ್ಕೆ ಕಿವಿಗೊಡುತ್ತಾರೆ, ದೇವರ ಸ್ವರಕ್ಕೆ ಕಿವಿಗೊಡುತ್ತಾರೆ, ದೇವರ ಶಬ್ದಕ್ಕೆ ಕಿವಿಗೊಡುತ್ತಾರೆ ಎಂಬುದಾಗಿ ಹೇಳುವಾಗ ಸಾಧಾರಣ ಜನರು ಆತನ ಮಾತನ್ನು ಸಂತೋಷದಿಂದ ಕೇಳುತ್ತಿದ್ದರು. ಕಿವಿಗೊಡೋಣ ಪ್ರೇರೆ, ಸಂತೋಷದಿಂದ ದೇವರ ಮಾತನ್ನು ಕೇಳಿ, ಒಂದು ವೇಳೆ ಸಂದೇಶ ನನಗಾಗಿ ಬಂದಿದ್ದರೆ ಸಂತೋಷವಾಗಿ ಸ್ವೀಕಾರ ಮಾಡಿಕೊಂಡು, ಯಾಕೆಂದ್ರೆ ಕರ್ತನು ನಮ್ಮನ್ನ ಆ ಮಹಿಮೆ ಪಟ್ಟಣ ಸೇರಿಸೋದಕ್ಕೋಸ್ಕರವಾಗಿ 66 ಗ್ರಂಥಗಳನ್ನ ಬರೆಸಿದ್ದು ಪ್ರೇರೆ. ಕೇಳಿ ಒಂದು ವೇಳೆ ತಪ್ಪು ಹಿಡಿದ್ರೆ ಸರಿಪಡಿಸಿಕೊಳ್ಳೋದಕ್ಕೋಸ್ಕರವಾಗಿ ನಮ್ಮನ್ನು ಸಿದ್ಧ ಮಾಡೋಣ. ಅದನ್ನ ಬೆರಳೆತ್ತಿ ಇದು ನನಗಾಗಿ ಇಲ್ಲ ಪ್ರೇರೆ. ದೇವರಾತ್ಮನ ಒಂದು ಉದ್ದೇಶವು ಮತ್ತೊಬ್ಬರನ್ನ ಸಂದೇಶ, ಯಾವುದೇ ಸಂದೇಶವು ಚುಚ್ಚುವುದಕ್ಕೋಸ್ಕರವಾಗಿಲ್ಲ, ನಮ್ಮನ್ನ ತಿದ್ದುವುದಕ್ಕೋಸ್ಕರವಾಗಿದೆ. ಅದು ತಿದ್ದುಕೊಳ್ಳುವಂತ ಒಂದು ಸಂದೇಶವೇನು? ಈ ವಾಕ್ಯ ಸಂದೇಶವು ವಾಗ್ದಾನಗಳಿಂದ ಕೂಡಿದ್ದಾಗಿರುತ್ತದೆ. ಯಾವ ದೈವ ಸೇವಕರು ಸಭಾ ಹಿರಿಯರು ಮಾತನಾಡುವಾಗ ಅದರಲ್ಲಿರುವಂಥದ್ದು ವಾಗ್ದಾನವು, ನಮ್ಮನ್ನ ಸರಿಪಡಿಸಿಕೊಳ್ಳುವಂಥದ್ದು ಎಚ್ಚರಿಕೆಯು ಮತ್ತು ನಮ್ಮನ್ನ ತಿದ್ದುಕೊಳ್ಳುವಂಥದ್ದು ಇರುವಾಗ ಅದನ್ನು ಗಮನಿಸಬೇಕು, ನಾವು ನೋಡಿಕೊಳ್ಳಬೇಕು ಪ್ರೇರೆ. ವಾಗ್ದಾನದ ಫಲವನ್ನು ಹೊಂದಬೇಕಾದರೆ ಭಯಪಡಬೇಕು. ವಾಗ್ದಾನಗಳ ಸ್ವೀಕರಿಸಬೇಕಾದರೆ, ಆ ದೇವರಿಂದ ನಾವು ನಡೆಸಲ್ಪಡಬೇಕಾದರೆ, ದೇವರ ನಮ್ಮನ್ನ ಕಾಯಬೇಕಾದರೆ, ಯೋಬನ ಮನೆ ಸುತ್ತಲೂ ಹಾಕಲ್ಪಟ್ಟಂತ ಒಂದು ಬೇಲಿ ನಮ್ಮ ಮನೆ ಸುತ್ತಲೂ ಹಾಕಬೇಕಾದರೆ, ಸೈತಾನ ಕೊಟ್ಟ ಸಾಕ್ಷಿ, ನೀನು ಅವನ ಮನೆ ಸುತ್ತಲೂ ಅವನಿಗೂ ಅವನ ಸ್ವಾಸ್ಥ್ಯಕ್ಕೂ, ಎಷ್ಟೊಂದು ಒಳ್ಳೆ ಮಾತು ಬರೆಯರು, ಅವನಿಗಿರುವುದೆಲ್ಲಕ್ಕೂ. ಯಾಕೆ? ಯೋಬನ ಯಥಾರ್ಥನು, ಭಯಭಕ್ತಿ ಉಳ್ಳವನು, ನಿರ್ದೋಷಿಯು. ಜನರೇ, ಯಾವಾಗ ದೇವರಿಗೆ ಭಯಭಕ್ತಿ ಉಳಿದ ಕೊರನೆಲ್ಲ ಎಂಬುದಾಗಿ ನೋಡ್ತೇವೆ. ಭಯಭಕ್ತಿ ಇದ್ದಂಥವರಿಗೆ ಕರ್ತನು ಬೇಲಿಯನ್ನು ಹಾಕಿದರೆ ಪ್ರೇರೆ, ಆ ಬೇಲಿಯನ್ನ ತೆಗೆದು ಹಾಕಿ ಬರುವುದಕ್ಕೆ ಯಾವ ಶಕ್ತಿಗೂ ಬಲವಿಲ್ಲ. ಆಗ ನಾವು ಗಮನಿಸುವಾಗ ಯೋಬನ ಮನೆಗೆ ಹಾಕಲ್ಪಟ್ಟಂಥದ್ದು ಬೇಲಿ. ಆದ್ರೆ ಈ ಒಂದು ವೇಳೆಯಲ್ಲಿ ಕುಳಿತುಕೊಂಡಂತ, ವಾಕ್ಯವನ್ನು ಕೇಳಿಸಿಕೊಳ್ಳುವಂತ, ಆತನ ಆರಾಧನೆ ಮಾಡುವಂತ ನಮ್ಮೆಲ್ಲರಿಗೂ ಬೇಲಿ ಕಲ್ವರಿ ಶಿಲುಬೆಯಲ್ಲಿ ಸುರಿಸಲ್ಪಟ್ಟ ರಕ್ತ. ಯಾಕಂದ್ರೆ ಗೊತ್ತುಂಟು ಪ್ರೇರೆ, ನೀವು ನಿಮ್ಮ ಸ್ವಂತ ಸೊತ್ತೆಲ್ಲ ಕ್ರಯಕ್ಕೆ ಕೊಂಡುಕೊಳ್ಳಲ್ಪಟ್ಟವರು ಯಾವುದರಿಂದ? ಯೇಸು ಕ್ರಿಸ್ತನ ರಕ್ತದಿಂದ. ಅದರಿಂದ ಭಯಪಡಬೇಕು ಪ್ರೇರೆ. ಆತ ನನಗೋಸ್ಕರ ರಕ್ತವನ್ನು ಸುರಿಸಿದ್ದಾನೆ, ಕೊಂಡುಕೊಂಡಿದ್ದಾನೆ. ನಾನು ನನ್ನ ಸ್ವಂತ ಸೊತ್ತಲ್ಲ, ಆತನ ಮಗನು ಮಗಳು. ಭಯಪಡಬೇಕು ಪ್ರೇರೆ. ಯಾವುದೇ ತೀರ್ಮಾನಗಳನ್ನು ಮಾಡೋದಕ್ಕಿಂತ ಮುಂಚೆ ನಾವು ಯಾವುದೇ ಹೇಳ್ಬಿಡ್ತು ಆತುರತೆಯಿಂದ, ಹೇಳುವುದಕ್ಕಿಂತ ಮುಂಚೆ ಆಲೋಚನೆ ಮಾಡಿ ದೇವರಿಗೆ ಭಯಪಟ್ಟು, ದೇವರ ಉದ್ದೇಶ ನನ್ನಲ್ಲೇನಿದೆ, ಯಾಕೆ ಒಂದು ದಿನ ದೇವರು ವಿಷಯಗಳನ್ನ ನಾವು ಗಮನಿಸಬೇಕಾಗಿರುತ್ತದೆ. ಈ ಒಂದು ವಿಷಯಗಳನ್ನ ನೋಡಿಕೊಳ್ಳುವಾಗ ಇನ್ನೊಂದು ನನ್ನ ನೆನಪಿಗೆ ಬಂದಂತ ಒಂದು ವಾಕ್ಯ ನಾವು ಧ್ಯಾನ ಮಾಡುವಾಗ, ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯದ 25ನೇ ವಾಕ್ಯ. ಯಾರು ವಾಕ್ಯವನ್ನು ಕೇಳ್ತಾ ಇದ್ರು? ಇಲ್ಲಿ ಸಾಧಾರಣ ಜನರು. 16:25ರಲ್ಲಿ ನಾವು ಗಮನಿಸುವುದಾದ್ರೆ ಇಲ್ಲಿ ಇನ್ನೊಂದು ಉತ್ತಮವಾದ ಒಂದು ಮಾತು ನಮಗೆ ಸಿಗುತ್ತದೆ. ಇಲ್ಲಿ ನೋಡ್ತೇವೆ 25ನೇ ವಾಕ್ಯದಲ್ಲಿ ನೋಡುವಾಗ, ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಆಡುತ್ತಿದ್ದರು. ಇಲ್ಲಿ ಗಮನಿಸಿದ್ರೆ ಸೆರೆಯಲ್ಲಿದ್ದವರು ಲಕ್ಷ್ಯವಿಟ್ಟು ಕೇಳುತ್ತಿದ್ದರು. ಹೇಗೆ ಕೇಳಬೇಕು? ಹೇಗೆ ನಾವು ಕಿವಿಗೊಡಬೇಕು? ಕಿವಿಗೊಡುವಂತವ್ರು ಯಾರು? ಸಾಧಾರಣ ಜನರು, ಸದ್ಭಕ್ತಿ ಉಳ್ಳಂತವರು, ದೇವರ ವಾಕ್ಯವನ್ನು ಕೇಳಿದಕ್ಕೋಸ್ಕರವಾಗಿ ಮನಸ್ಸು ತೆರೆದು ಅದರಲ್ಲೇ ಮನಸ್ಸಿಟ್ಟು ಅದನ್ನೇ ದೃಷ್ಟಿಸುತ್ತಾ ಕೆಲವರು ನೋಡ್ತಾ ಇರ್ತಾರೆ, ತೂಗುಡಿಸ್ತಾ ಇರ್ತಾರೆ. ಪ್ರೇರೆ, ಇನ್ನು ಅನೇಕ ಭಕ್ತರು ಎಂತಹ ಸಮಯದಲ್ಲಾದ್ರೂ ರೆಫರೆನ್ಸ್ ಬರ್ಕೊಳ್ತಾ ಇದ್ದಾರೆ, ಬರ್ಕೊಂಡು ಮತ್ತೆ ಹೋಗಿ ಅದನ್ನ ಪರಿಶೀಲನೆ ಮಾಡ್ತಾರೆ, ಮತ್ತೊಮ್ಮೆ ಅದನ್ನ ಧ್ಯಾನ ಮಾಡ್ತಾರೆ, ಅದಕ್ಕೆ ಇನ್ನು ಕೆಲವು ಮಾತುಗಳನ್ನು ವಾಕ್ಯಗಳನ್ನು ಸೇರಿಸ್ಕೊಳ್ತಾರೆ. ಆತ್ಮಿಕ ಬೆಳವಣಿಗೆ
ಈ ಜೂಮ್ ಮೀಟಿಂಗ್ ಮಾಡುವಂಥದ್ದು, ನಡೆಸುವಂಥದ್ದು ಯಾವುದೋ ಇದೆಲ್ಲ ಆತ್ಮಿಕವಾಗಿ ನಾವು ಬೆಳೆಯಬೇಕು. ಹಾಗಾದ್ರೆ ಪ್ರತಿನಿತ್ಯ ದೇವರ ವಾಕ್ಯಗಳನ್ನು ಕೇಳಿಸಿಕೊಂಡು ದೇವರ ಅನೇಕ ಆಶೀರ್ವಾದಗಳನ್ನು ಪಡೆದು ಭಯವಿಲ್ಲದೆ ಹೋದರೆ ವಿಶ್ರಾಂತಿಯಲ್ಲಿ ಸೇರುವುದಿಲ್ಲ ಎಂಬುದಾಗಿ ಅವರಿಗೆ ಹೇಳಿದ್ದಾನೆ ಎಂಬುದಾಗಿ ಕರ್ತನ ಹೇಳ್ತಾನೆ ಪ್ರೇರೆ. ದೇವರಿಗೆ ಭಯಪಡಬೇಕು, ಭಯಪಟ್ಟರೆ ಉದ್ಧಾರ, ಆಶೀರ್ವಾದ. ಕಿವಿ ಕೊಡಬೇಕು. ಯಾರು ಕಿವಿ ಕೊಟ್ಟರು? ಕಿವಿ ಕೊಡುವಂತವ್ರು ಯಾರು? ಸಾಧಾರಣ ಜನರು. ಮತ್ತು ಇವ್ರು ಯಾರಾಗಿದ್ದಾರೆ? ಸೆರೆಯಲ್ಲಿದ್ದಂಥವರು. ಲಕ್ಷ್ಯವಿಟ್ಟು ಕೇಳ್ತಾ ಇದ್ರು. ಹೌದು ಪ್ರೇರೆ. ಏನು ಸಭೆಗಳಲ್ಲಿ ಯಾವುದೇ ಕೂಟ ನಡೆಯುವಾಗ ಅನೇಕರು ಭಕ್ತರು ದೇವರೊಕ್ಕಿನ ಕೇಳುತ್ತಾ ಕಣ್ಣೀರು ಹಾಕೋದನ್ನು ನಾವು ಕಾಣ್ತೇವೆ. ಯಾಕೆಂದ್ರೆ ಅವರು ಸೆರೆಯಲ್ಲಿದ್ದಂಥವ್ರು. ದೇವರು ಮಾತನಾಡುವಾಗ ಆ ಮಾತುಗಳು ತಗುಲುವಾಗ ದೇವರು ಮಾತಾಡಿದ್ದಾನೆ. ಸೆರೆಯಲ್ಲಿದ್ದಂಥವ್ರು, ಓ ದೇವರನ್ನ ಬಿಡುಗಡೆ ಮಾಡೋದಕ್ಕೋಸ್ಕರವಾಗಿ ನನ್ನ ಹತ್ತಿರಕ್ಕೆ ಬರುತ್ತಿದ್ದಾನೆ. ಇಲ್ಲಿ ಸಂದರ್ಭ ಬೇರೆ. ಅದು ನೋಡುವಾಗ ಲಕ್ಷ್ಯವಿಟ್ಟು ಅದ್ರ ಕಿವಿಗೊಡೋಣ. ಹೇಗೆ ನಾವು ಕಿವಿಗೊಡಬೇಕು? ದೇವರ ಉಪದೇಶಕ್ಕೆ ಲಕ್ಷ್ಯವಿಟ್ಟು ಕೇಳಬೇಕು, ಮನಸ್ಸಿಟ್ಟು ಕೇಳಬೇಕು. ದೇವರ ವಾಕ್ಯವನ್ನ ಕೇಳಿಸಿಕೊಳ್ಳುವಾಗ ಆ ಕಡೆ ಈ ಕಡೆ ತಿರುಗದೆ ಲಕ್ಷ್ಯವಿಟ್ಟು ಕೇಳಿಸಿಕೊಂಡು ದೇವರು ನನ್ನನ್ನು ಬಲಪಡಿಸಿದ್ದಾನೆ, ನನ್ನ ಕುರಿತು ಅದನ್ನು ಆಲೋಚನೆ ಮಾಡುತ್ತಿದ್ದಾನೆ, ನನ್ನ ಬಗ್ಗೆ ಅದನ್ನು ಚಿಂತೆಯುಳ್ಳವನಾಗಿದ್ದಾನೆ, ನನಗೆ ವಾಗ್ದಾನ ಮಾಡಿದ ಅದನ್ನು ನಂಬಿಗಸ್ತನು. ನಾವು ಲಕ್ಷ್ಯವಿಟ್ಟು ದೇವರ ವಾಕ್ಯವನ್ನ ಕೇಳಿಸಿಕೊಳ್ಳಬೇಕೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ಈ ರಾತ್ರಿ ಯಾವ ವಿಷಯಕ್ಕೋಸ್ಕರ ಕೇಳಿಸ್ಕೊಳ್ಳೋದಕ್ಕೋಸ್ಕರವಾಗಿ, ಯಾವುದೋ ವಿಷಯಗಳನ್ನ ಮಾತಾಡೋದಕ್ಕೋಸ್ಕರವಾಗಿ ಅನೇಕ ವಿಸ್ತಾರವಾಗಿ ನಾವು ಮಾತಾಡ್ತೇವೆ. ಆ ಮಾತಾಡುವ ಒಂದು ಕೇಳಿಸ್ಕೊಳ್ಳಿಲ್ಲ ಅಂದ್ರೆ ನಾವು ನೋಡ್ತೇವೆ, ತಪ್ಪಿ ಹೋದ್ರೆ ಒಂದು ಮಾತು ಹೋದ್ರೆ ಮತ್ತೊಮ್ಮೆ ಹೇಳೆಂಬುದಕ್ಕೆ ಕೇಳ್ತೇವೆ. ದೇವರ ಒಂದು ವಾಕ್ಯವನ್ನ, ದೇವರ ಶಬ್ದವನ್ನ, ದೇವರ ಸ್ವರವನ್ನ, ದೇವರ ನುಡಿಗಳನ್ನ ಕೇಳಿಸಿಕೊಳ್ಳುವಾಗ ಲಕ್ಷ್ಯವಿಟ್ಟು ಕೇಳಿಸಿಕೊಳ್ಳುವಂಥವ್ರು ಯಾರಾಗಿದ್ದಾರೆ? ಇಲ್ಲಿ ಸೆರೆಯಲ್ಲಿದ್ದಂಥವರು. ಇನ್ನು ಆತನ ಉಪದೇಶವನ್ನು ಕೇಳಿಸಿಕೊಳ್ತಾ ಯಾರಾಗಿದ್ದಾರೆ? ಸಾಧಾರಣ ಜನರು. ಇನ್ನು ಯಾರಾಗಿದ್ದಾರೆ? ಮಕ್ಕಳಿರ ಬನ್ನಿರಿ ನನ್ನ ಉಪದೇಶಕ್ಕೆ, ಆತನ ಮಕ್ಕಳು ಪ್ರೇರೆ. ಕೇಳಿಸಿಕೊಳ್ಳೋಣ. ಇವತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟಾರೆ. ಈ ದಿನ, ಈ ಕ್ಷಣ ಒಂದು ವೇಳೆ ಭಯ ತಪ್ಪಿದವರಾಗಿ, ನಂಬಿಕೆ ಇಲ್ಲದವರಾಗಿ ಕುಗ್ಗಿ ಹೋಗಿದ್ದರೆ ಪ್ರೇರೆ, ನಮ್ಮನ್ನ ಕರೆದಾತನ ನಂಬಿಗಸ್ತನು, ಒಬ್ಬೊಬ್ಬರಿಗೂ ವಾಗ್ದಾನ ಮಾಡಿದ ನಂಬಿಗಸ್ತನು. ನಾವು ಭಯಪಟ್ಟು ಭಯಭಕ್ತಿಯಿಂದ ಜೀವಿಸಿದರೆ ಯೋಬನ ಮನೆಗೆ ಹಾಕಲ್ಪಟ್ಟ ಬೇಲಿಯು, ಕೊರ್ನಿನ ಭಯಭಕ್ತಿ ಆಗಿದ್ದರಿಂದ ಅವನು ಇನ್ನೂ ವಾಕ್ಯದಲ್ಲಿ ಬೆಳೆದಕ್ಕೋಸ್ಕರವಾಗಿ ಕಳಿಸಲ್ಪಟ್ಟಂತ ಪೇತ್ರನು. ಪ್ರೇರೆ, ನಾವು ಭಯಭಕ್ತಿಯಲ್ಲಿ ಅವು ಕೇಳುವುದಕ್ಕೆ ಸಿದ್ಧರಾಗಿದ್ದಾಗ ಕರ್ತನ ಅನೇಕ ಉಪದೇಶಕರನ್ನ ನಮ್ಮನ್ನ ಬಲಪಡಿಸಲು, ಆತ್ಮಿಕವಾಗಿ ಬೆಳೆಸಲು ಕಳಿಸಲ್ಪಡುತ್ತಾನೆ. ಆದರೆ ಕೇಳುವಂತ, ಕಿವಿಗೊಡುವಂತ ಮನಸ್ಸು ನಮ್ಮಲ್ಲಿರಬೇಕು. ಕೇಳಬೇಕಾದ್ರೆ ಮೊದಲು ನಾವು ಭಯಪಡುವವರಾಗಿರಬೇಕು. ನಾವು ಯಾರು? ದೇವರ ಮಕ್ಕಳು. ಆತನ ಕೈ ಕೆಲಸ ಅಷ್ಟೇನಾ? ಆ ಶಿಲುಬೆಯಲ್ಲಿ ಸುರಿದು ದಾರಿಯಾಗಿ ಸುರಿಸಲ್ಪಟ್ಟ ಆ ರಕ್ತದ ಬಿಂದು, ಆ ರಕ್ತದ ಕಣಗಳು ನಾವಾಗಿದ್ದೇವೆ. ಭಯಪಡುವಂತವರಾಗಿರಬೇಕು. ಭಯಪಡುವಂತವರು ಮತ್ತು ಕೇಳುವಂತವರಾಗಿರ್ಬೇಕು. ಮಾತ್ರವಲ್ಲ, ಪ್ರಯಾಸ ಪಡೋಣ. 3 ವಿಷಯಗಳು: ಭಯಪಡೋಣ, ಕಿವಿಗೊಡೋಣ, ಮತ್ತು ನಾವು ನೋಡುವಾಗ 4ನೇ ಅಧ್ಯಾಯದ 11ನೇ ವಾಕ್ಯಕ್ಕೆ ನಾವು ನೋಡಿಕೊಳ್ಳುವಾಗ ನೋಡ್ತೇವೆ. 2ನೇ ಅಧ್ಯಾಯದ 2 ತಿಮೋತಿ 2:4 ಒಂದು ವಾಕ್ಯ ನೋಡಿಕೊಳ್ಳೋಣ. ತಿಮೋತಿನ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯದ 4ನೇ ವಾಕ್ಯ. ಇಲ್ಲಿ ನಾವು ಗಮನಿಸ್ತೇವೆ, ಯುದ್ಧಕ್ಕೆ ಹೋಗುವ ಸೈನಿಕನು ಲೋಕ ವ್ಯವಹಾರದ ಸಿಕ್ಕಿಕೊಳ್ಳದೆ ತನ್ನನ್ನು ಸೈನ್ಯದಲ್ಲಿ ಸೇರಿಸಿಕೊಂಡವನನ್ನು ಮೆಚ್ಚುವುದಕ್ಕೆ ಪ್ರಯಾಸ ಪಡುತ್ತಿರುವವನಲ್ಲವೇ? ಈಗ ನೋಡ್ತೇವೆ, ಮನುಷ್ಯನ ಭಯ ಉರುಳು. ಮನುಷ್ಯರನ್ನ ಮೆಚ್ಚುವುದಕ್ಕೆ ನಾವು ಪ್ರಯಾಸ ಪಡದೆ, ಏಕೆಂದ್ರೆ ಈ ದಿನಗಳಲ್ಲಿ ಮನುಷ್ಯರನ್ನ ಮೆಚ್ಚುವುದಕ್ಕೋಸ್ಕರವಾಗಿ ಅನೇಕ ರೀತಿಯ ಪ್ರಯಾಸ ಪಡುವ ನೋಡ್ತೇವೆ ಪ್ರೇರೆ. ಯಾಕಂದ್ರೆ ಮನುಷ್ಯರು ಮೆಚ್ಚಲಿ, ಮನುಷ್ಯರು ಹೊಗಳಲಿ, ಮನುಷ್ಯರು ನಮ್ಮನ್ನ ಪ್ರೇರೆ, ಅದು ಉರುಳು, ಅದು ನಿಜ ಎಂಬುದಾಗಿ ತಿಳಿದುಕೊಂಡು ಮನುಷ್ಯರ ಮೆಚ್ಚುವುದಕ್ಕೋಸ್ಕರವಾಗಿ, ಮನುಷ್ಯರಿಗೋಸ್ಕರವಾಗಿ ಮಾಡುವಂತ ಕೆಲಸ ಕಾರ್ಯಗಳು. ನಾವು ಯಾರನ್ನ ಮೆಚ್ಚುವುದಕ್ಕೋಸ್ಕರವಾಗಿ ಪ್ರಯಾಸ ಪಡೋಣ. ತನ್ನನ್ನು ಸೈನ್ಯದಲ್ಲಿ ಸೇರಿಸಿಕೊಂಡವನು, ತನ್ನ ಮಕ್ಕಳಾಗಿ ನೇಮಿಸಿಕೊಂಡವನು, ತನ್ನ ಸಭೆಯಲ್ಲಿ ಸದಸ್ಯರಾಗಿ ಆ ಪರಲೋಕದಲ್ಲಿ ಭೂಲೋಕದಲ್ಲಿ ಸೇರಿಸಿಕೊಂಡಂತ
ನಮ್ಮ ರಾಜನು ಒಡೆಯನು ರಕ್ಷಕನಾಗಿರುವಂತ ದೇವರು ಮೆಚ್ಚಿಸುವ ಹಾಗೆ ಜೀವಿಸೋಣ ಪ್ರೇರೆ. ಮನುಷ್ಯರನ್ನು ಮೆಚ್ಚೋದಕ್ಕೋಸ್ಕರವಾಗಿ ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡಿ ದೇವರ ಕೋಪವನ್ನು ಎಬ್ಬಿಸದೆ ಕರ್ತನ ಮೆಚ್ಚಬೇಕಾಗಿದೆ ಪ್ರೇರೆ. ಯಾಕೆಂದ್ರೆ ಹೇಳ್ತಾ ಹೋದ್ರೆ ಅನೇಕ ಒಂದು ವೇಳೆ ತಪ್ಪಾಗಿ ತಿಳಿದುಕೊಳ್ಳೋದು, ಮನುಷ್ಯ ಮೆಚ್ಚೋದಕ್ಕೋಸ್ಕರವಾಗಿ ಮಾಡುವಂತ ಕಾರ್ಯಗಳು, ಕೆಲಸಗಳು, ಅದು ನಾನು ಹೇಳ್ತೇನೆ, ಕೆಲವು ಸರಿ ಒಂದು ವೇಳೆ ಬೇಸರವಾಗಬಹುದು. ಒಬ್ಬ ಸೇವಕನಾಗಿ ಈ ಮನುಷ್ಯನ ಮೆಚ್ಚೋದಕ್ಕೋಸ್ಕರವಾಗಿ 2 ತಿಂಗಳಿಗೊಮ್ಮೆ 4 ತಿಂಗಳಿಗೊಮ್ಮೆ ದೀಕ್ಷಾನ ಕೂಟಗಳು ನೆಡುವಂಥದ್ದು, ತಿಂಗಳಿಗೆ 2 ಸಾರಿ ಪ್ರಿಯರೇ. ಯಾರಿಗೆ? ಮನುಷ್ಯರನ್ನು ಮೆಚ್ಚೋದಕ್ಕೋಸ್ಕರವಾಗಿ. ಅದೇನಾಯ್ತು? ಉರುಳು. ಹೌದು ಪ್ರಿಯರೇ, ಬರ್ತಾರೆ, ನಟನೆ ಮಾಡ್ತಾರೆ, ತೀರ್ಮಾನ ಮಾಡ್ಕೊಂಡಿದ್ದೇವೆ ನಮಗೆ ಬೇಕು ಎಂಬುದಾಗಿ ಹೇಳ್ತಾರೆ. ಅವರ ಮಾತನ್ನು ನಂಬಿ ಮತ್ತು ಒಂದು ವೇಳೆ ಈ ರೀತಿ ಮಾಡಿದ್ರೆ ಇವರು ನಮ್ಮನ್ನ ದಯಮಾಡಿ ಪ್ರಿಯರೇ, ನಮ್ಮನ್ನ ಮೆಚ್ಚಬೇಕಾಗಿರುವುದು ನಮಗಾಗಿ ಪ್ರಾಣವನ್ನು ಕೊಟ್ಟಂತೆ ಯೇಸು ಕ್ರಿಸ್ತನು. ಆತನ ಮೆಚ್ಚಿಸುವವರಾಗಿ ನಾವು ಜೀವಿಸೋಣ. ಕರ್ತನ ಮಹಿಮೆಗಾಗಿ ನಾವು ಜೀವಿಸೋಣ. ಮೊದಲು ಆತನಿಗೆ ಭಯಪಡೋಣ. ಒಂದು ವೇಳೆ ಈ ಕಾರ್ಯಗಳನ್ನು ಮಾಡುತ್ತಾ ಹೋದ್ರೆ ದೇವರ ಆತ್ಮ ಏನೆನ್ನುಕೊಳ್ಳುತ್ತದೆ? ದೇವರ ಮನಸ್ಸು ನೋಯುತ್ತದೆ ಪ್ರಿಯರೇ. ಕಿವಿ ಕೊಡೋಣ. ದೇವರು ನನ್ನಿಂದ ಏನನ್ನು ಬಯಸುತ್ತಿದ್ದಾನೆ, ನಮ್ಮ ನಡೆಸುತ್ತಾನೆ ಪ್ರೇರೆ. ಆತನ ಮಾತನಾಡುವಂತ ದೇವರು. ಆತನ ಸ್ವರಕ್ಕೆ ನಾವು ಕಿವಿ ಕೊಡೋಣ, ಆತನ ಶಬ್ದಕ್ಕೆ ನಾವು ಕಿವಿ ಕೊಡೋಣ, ಆತನ ಉಪದೇಶಕ್ಕೆ ನಾವು ಕಿವಿ ಕೊಡೋಣ. ಉಪದೇಶ ಏನು ಹೇಳುತ್ತದೆ? ಮತ್ತು ಗಮನಿಸುವಾಗ ಎಲ್ಲರೂ ಪ್ರಯಾಸ ಪಡೋಣ. ಯಾರನ್ನ ಮೆಚ್ಚೋದಕ್ಕೋಸ್ಕರ ಬಹಳ ಸ್ಪಷ್ಟವಾಗಿ ತಿಮೋತಿಯನಿಗೆ ಪೌಲನು ಹೇಳುವಂತದ್ದು ನೋಡ್ತದೆ ಪ್ರೇರೆ. ಯುದ್ಧಕ್ಕೆ ಹೋಗುವ ಸೈನಿಕರ ಲೋಕ ವ್ಯವಹಾರದಲ್ಲಿ ಸಿಕ್ಕಿಕೊಳ್ಳದೆ ತನ್ನನ್ನು ಸೈನ್ಯದಲ್ಲಿ ಸೇರಿಸಿಕೊಂಡವನನ್ನ ಮೆಚ್ಚುವುದಕ್ಕೆ ಪ್ರಯಾಸ ಪಡುತ್ತವನಲ್ಲವೇ? ಆತನ ಸೇರಿಸಿಕೊಂಡಂತ ಆ ಕರ್ತನ ಮೆಚ್ಚುವುದಕ್ಕೆ ನಾವು ಪ್ರಯಾಸ ಪಡಬೇಕೆಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. 1 ಕೊರಿಂಥಿ 7:23 ನಾವು ಗಮನಿಸುವಾಗ, ಕೊರಿಂಥ ಬರೆದ 1ನೇ ಪತ್ರಿಕೆ 7ನೇ ಅಧ್ಯಾಯದ 22ನೇ ವಾಕ್ಯ ನಾವು ಗಮನಿಸೋಣ. 22ನೇ ವಾಕ್ಯ ಹೀಗೆ ಬೆಳೀತಿದೆ: ಯಾವನು ಮತ್ತೊಬ್ಬನ ದಾಸನಾಗಿದ್ದು ಕರ್ತನ ಸೇವೆ ಕರೆಯಲ್ಪಟ್ಟಿರುವನು ಅವನ ಕರ್ತನ ಮೂಲಕ ಬಿಡುಗಡೆ ಹೊಂದಿರುವ ಸ್ವತಂತ್ರನು. ಬೇರೆ ಮನುಷ್ಯರಿಗೆ ಭಯಪಡೋದಕ್ಕೆ ನಾವು ದಾಸರಲ್ಲ, ಸ್ವತಂತ್ರನು. ಅದೇ ಪ್ರಕಾರ ಯಾವನು ಸ್ವತಂತ್ರನಾಗಿ ಕರೆಯಲ್ಪಟ್ಟವನು ಅವನು ಕ್ರಿಸ್ತನಿಗೆ ದಾಸನು. ಇಲ್ಲಿ ಈಗಾಗಲೇ ಧ್ಯಾನ ಮಾಡುತ್ತಾ, ನೀವು ಕೈಯಕ್ಕೆ ಕೊಳ್ಳಲ್ಪಟ್ಟವರು, ಮನುಷ್ಯರಿಗೆ ದಾಸನಾಗಬೇಡಿರಿ ಪ್ರೇರೆ. ದೇವರಿಗೆ ನಾವು ದಾಸರು, ದೇವರಿಗೆ ನಾವು ಮಕ್ಕಳು, ಸೈನಿಕ, ಆತನ ಇದರಲ್ಲಿ ಸೇರಿಸಿಕೊಡ ಸೈನಿಕರು. ಆದ್ದರಿಂದ ಸಹೋದರರೇ, ಪ್ರತಿಯೊಬ್ಬನು ಕರೆಯಲ್ಪಟ್ಟ ಯಾವ ಸ್ಥಿತಿಯಲ್ಲಿದ್ದಾನೋ ಅದೇ ಸ್ಥಿತಿಯಲ್ಲಿ ದೇವರ ಮುಂದೆ ಇದ್ದುಕೊಂಡಿರಲಿ. ಕರೆಯಲ್ಪಟ್ಟ ಯಾವ ಸ್ಥಿತಿಯಲ್ಲಿದ್ದಾನೋ, ಇದು ಬಹಳ ಶ್ರೇಷ್ಠವಾದ ಮಾತುಗಳನ್ನ ಇಲ್ಲಿ ನೋಡ್ತಾ ಇದ್ದೇವೆ ಪ್ರಿಯ. 9ನೇ ಅಧ್ಯಾಯದ 25-26 ಹೀಗೆ ಬರೆಯಲ್ಪಟ್ಟಿದೆ. 1 ಕೊರಿಂಥಿ 9ನೇ ಅಧ್ಯಾಯದ 25-26ನೇ ವಾಕ್ಯ ನಾವು ನೋಡ್ತೇವೆ. ಅದರಲ್ಲಿ ಹೋರಾಡುವವರೆಲ್ಲರೂ ಎಲ್ಲ ವಿಷಯಗಳು ಮಿತವಾಗಿರುತ್ತಾರೆ. ಅವರು ಬಾಡಿ ಹೋಗುವ ಜಯಮಾಲೆಗೆ ಹೊಂದುವುದಕ್ಕೆ ಸಾಧನೆ ಮಾಡುತ್ತಾರೆ. ನಾವಾದರೂ ಯಾವ ಜಯಮಾಲೆ? ಬಾಡಿ ಹೋಗದ ಜಯಮಾಲಕ್ಕಿಂತ ಹೊಂದುವುದಕ್ಕೆ ಸಾಧನೆ ಮಾಡೋರಾಗಿದ್ದೇವೆ, ಪ್ರಯಾಸ ಪಡೋರಾಗಿದ್ದೇವೆ. ಪ್ರಯಾಸ ಪಡೋಣ. ಬಾಡಿ ಹೋಗದ ಆ ಜಯಮಾಲೆಯನ್ನು ಹೊಂದಿಕೊಳ್ಳೋದಕ್ಕೋಸ್ಕರವಾಗಿ ಸಿದ್ಧರಾಗೋಣ ಎಂಬುದಾಗಿ ನೋಡ್ತಾ ಇದ್ದೇವೆ ಪ್ರೇರೆ. ಆದ್ದರಿಂದ ಇನ್ನು ಅನೇಕ ವಿಷಯಗಳಿದ್ದರು ಈ ರಾತ್ರಿ ಕಲಿಯುವಂಥದ್ದು. ಭಯಪಡೋಣ, ಕಿವಿಗೊಡೋಣ, ಪ್ರಯಾಸ ಪಡೋಣ. ಅದಕ್ಕಾಗಿ ಇಬ್ಬರಿಗೆ ಅಂತ ಕರ್ತನು ಹೇಳಿದಂತ 12ನೇ ಅಧ್ಯಾಯದ ಇಬ್ಬರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 28ನೇ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ. ಇದು ಸ್ಪಷ್ಟವಾದಂತ ಒಂದು ಮಾತು ನಾವು ನೋಡುವ. ಆದ ಕಾರಣ ಯಾರು ಕದಿಸಲಾರದ ರಾಜ್ಯವನ್ನು ಹೊಂದುವರಾದ ನಾವು ಕೃತಜ್ಞತೆಯುಳ್ಳವರಾಗಿದ್ದು ಆತನಿಗೆ ಸಮರ್ಪಕವಾದ ಆರಾಧನೆಯನ್ನು ಭಕ್ತಿಯಿಂದಲೂ ಭಯದಿಂದಲೂ. ಆರಾಧನೆ ಮಾಡುವಾಗ ಭಕ್ತಿ ಭಯ ನೋಡ್ತೇವೆ. ಆರಾಧನೆ ಎಂಬುದಾಗಿ ಗಮನಿಸುವಾಗ ಆರಾಧನೆಯಲ್ಲಿ ಭಯವಿಲ್ಲದ ರೀತಿಯಲ್ಲಿ ಇಷ್ಟಾನುಸಾರವಾಗಿ ಮಾತಾಡುವಂಥದ್ದು. ಆರಾಧನೆ ಹೇಗೆ ಮಾಡಬೇಕಂತ? ಭಕ್ತಿಯಿಂದಲೂ ಭಯದಿಂದಲೂ. ದೇವರಿಗೆ ಭಯಪಡಬೇಕು. ಆತನ ಆರಾಧನೆ ಮಾಡುವಂತ ವಿಷಯದಲ್ಲಿ ನಾವು ಭಕ್ತಿಯಿಂದ ಆರಾಧನೆ ಮಾಡಬೇಕು, ಭಯದಿಂದ ಮಾಡೋಣ. ಯಾಕೆಂದ್ರೆ ನಮ್ಮ ದೇವರು ದಹಿಸುವ ಅಗ್ನಿಯಾಗಿದ್ದಾನೆ. ಈ ವಾಕ್ಯ ನಮಗೆ ಗೊತ್ತಿದ್ದರೆ ಪ್ರೇರೆ, ಯಾವುದೇ ತೀರ್ಮಾನಗಳನ್ನು ಮಾಡುವಾಗ, ಯಾವುದನ್ನ ಆಲೋಚನೆ ಮಾಡುವಾಗ, ವೇಗವಾಗಿ ಮಾತಾಡುವಾಗ, ಮನುಷ್ಯನಾಗಿ ಮಾತಾಡೋದಕ್ಕಿಂತ ಮುಂಚೆ ಆಲೋಚನೆ ಮಾಡಿ ನಾವು ಯಾವ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದೇವೆ, ಯಾವೊಂದು ಒಪ್ಪಂದದಲ್ಲಿ ನಾವು ಕೈ ಜೋಡಿಸಿದ್ದೇವೆ ಪ್ರೇರೆ. ಕಷ್ಟ, ಸಂಕಟ, ಶ್ರಮೆಗಳು, ಸೋಲು ಏನೇ ಆದರೂ ಈ ಮನುಷ್ಯರಿಟ್ಟಂತ ಆ ಒಂದು ಕ್ರಮಗಳಿಗೆ ಭಯಪಟ್ಟು ಎದುರಿ ಅವರಿಗೆ ಇಷ್ಟಾನುಸಾರವಾಗಿ ನಾವು ಮಾಡುತ್ತಾ ಹೋದರೆ ನಮ್ಮ ಕರ್ತನು ಪ್ರೇರೆ ಆತನು ನೋಯುತ್ತಾನೆ, ನಗುತ್ತಾನೆ. ಯಾರಾಗಿದ್ದಾನೆ ಆತನು? ಈ ವಾಕ್ಯವನ್ನು ಬರೆದಿಟ್ಟುಕೊಂಡು ಇಬ್ಬರಿಗೆ ಬರೆಯಲ್ಪಟ್ಟಂತ ಈ ಪತ್ರಿಕೆ. ಯಾಕೆಂದ್ರೆ ನಮ್ಮ ದೇವರು ದಹಿಸುವ ಅಗ್ನಿಯಾಗಿದ್ದಾನೆ. ಭಯವಿಲ್ಲದೆ ಇಷ್ಟಾನುಸಾರವಾಗಿ ಜೀವಿಸುತ್ತಾ
ಮನುಷ್ಯರನ್ನು ಮೆಚ್ಚುವುದಕ್ಕೋಸ್ಕರವಾಗಿ ಯಾವ್ಯಾವುದು ಕಾರ್ಯಕ್ರಮಗಳನ್ನು ಮಾಡುವುದಾದರೆ ಈಗ ಆತನು ದಹಿಸುವ ಅಗ್ನಿಯಾಗಿದ್ದಾನೆ. ಆದ್ದರಿಂದ ಈ ರಾತ್ರಿ ಪ್ರೇರೆ ಒಂದು ಕ್ಷಣ ಕಾಲ ನಮ್ಮ ದೇವರ ಮುಂದೆ ನಮ್ಮನ್ನ ಒಪ್ಪಿಸಿಕೊಡೋಣ, ಕರ್ತನ ಮುಂದೆ ನಮ್ಮನ್ನು ತಗ್ಗಿಸಿಕೊಳ್ಳೋಣ. ಯೋಬನ ಗ್ರಂಥದಲ್ಲಿ ನೋಡ್ತಾ 28ನೇ ಅಧ್ಯಾಯದ 28ನೇ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ. ಅಲ್ಲಿ ನೋಡ್ತಾ ಇದ್ದೇವೆ, ಆಮೇಲೆ ಮನುಷ್ಯರಿಗೆ ಇಗೋ ಕರ್ತನ ಭಯವೇ ಜ್ಞಾನವು, ದುಷ್ಟತನವನ್ನ ಬಿಡುವುದೇ ವಿವೇಕವು ಎಂದು ಹೇಳಿದ ನಿಮ್ಮದಾಗಿ ನೋಡ್ತೇವೆ ಪ್ರೇರೆ. ಕರ್ತನ ಭಯವೇ ಜ್ಞಾನವು, ದುಷ್ಟತನವನ್ನ ಬಿಟ್ಟು ದುಸ್ಸಾಹಸ, ದುಷ್ಟರ ಸಹವಾಸ, ದುರಭ್ಯಾಸ ಎಲ್ಲವನ್ನ ಬಿಟ್ಟು ಕರ್ತನ ಮುಂದೆ ನಮ್ಮನ್ನ ಒಪ್ಪಿಸಿಕೊಳ್ಳೋಣ. ಆತನ ಬಳಿಗೆ ನಾವು ಬರೋಣ ಪ್ರೇರೆ. ಆದ್ದರಿಂದ ಈ ರಾತ್ರಿ ವೇಳೆಯಲ್ಲಿ ನಾವು ಹೀಗೆ ಒಂದು ವೇಳೆ ಈ ಒಂದು ಸಂದೇಶವನ್ನು ಕೇಳಿಸಿಕೊಳ್ಳುವಾಗ ದೇವರ ಮುಂದೆ ನಮ್ಮನ್ನು ಒಪ್ಪಿಸಿಕೊಟ್ಟು ಕೀರ್ತನೆ 86ನೇ ಕೀರ್ತನೆಯ 11ನೇ ವಾಕ್ಯದ ಪ್ರಕಾರವಾಗಿ ನಾವು ಪ್ರಾರ್ಥನೆ ಮಾಡೋಣ. ಇಲ್ಲಿ ಬರೆಯಲ್ಪಟ್ಟಿದೆ, ಯೆಹೋವನೇ ನಿನ್ನ ಮಾರ್ಗವನ್ನು ನನಗೆ ಬೋಧಿಸು, ನಿನ್ನ ಸತ್ಯತೆಯನ್ನು ನನ್ನ ದೃಷ್ಟಿ ಇಟ್ಟುಕೊಂಡು ನಡೆಯುವೆನು. ನಾನು ನಿನ್ನ ನಾಮದಲ್ಲಿ ಭಯಭಕ್ತಿಯಿಂದಿರುವಂತೆ ಏಕ ಮನಸ್ಸನ್ನು ಅನುಗ್ರಹಿಸು. ದೇವರ ಮುಂದೆ ನಮ್ಮನ್ನು ಒಪ್ಪಿಸಿಕೊಟ್ಟವರಾಗಿ, ನಾವು ತಗ್ಗಿಸಲ್ಪಟ್ಟವರಾಗಿ, ಕರೆದಾತನ ನಂಬಿಗಸ್ತನು. ಈ ಒಂದು ಸಂದೇಶದಲ್ಲಿ ಯಾರನ್ನ ತಿರಸ್ಕಾರ ಮಾಡುವುದಾಗಿಲ್ಲ. ಮನುಷ್ಯರನ್ನ ಪ್ರೀತಿಸಬೇಕು, ಸಹೋದರನ್ನ ಪ್ರೀತಿಸಬೇಕು, ಗೌರವಿಸಬೇಕು. ಆದರೆ ಮನುಷ್ಯರಿಡುವಂತ ಯಾವುದೇ ಕಟ್ಟಳೆಗಳಿಗೆ ಅಥವಾ ಮನುಷ್ಯರನ್ನ ಮೆಚ್ಚುವುದಕ್ಕೆ ನಾವು ಪ್ರಯಾಸ ಪಡದೆ, ಅವರು ಕೊಡುವಂತ ದೇವರಿಗೆ ಅಥವಾ ಸತ್ಯಕ್ಕೆ ವಿರುದ್ಧವಾಗಿರುವಂತ ರೀತಿಯಲ್ಲಿ ಇದೇ ಅನೇಕ ಪಂಗಡಗಳಿವೆ. ವಾಕ್ಯಾನುಸಾರವಾದ ರೀತಿಯಲ್ಲಿ ಅಲ್ಲದೆ ಇಷ್ಟಾನುಸಾರವಾದ ರೀತಿಯಲ್ಲಿ ವಿಧವಾದ ರೀತಿಯಲ್ಲಿ ಹೇಳುವಂತ ದೇವರಾತ್ಮನು ಭರಿಸಲ್ಪಟ್ಟಂತ ಸತ್ಯವೇದದಲ್ಲಿ ಸಭೆಗೆ ಸಂಬಂಧಪಟ್ಟ ಮತ್ತು ದೇವರ ಮಕ್ಕಳಾಗಿರುವಂತ ಭೂಲೋಕದಲ್ಲಿ ಜೀವಿಸುವಂತ ನಾವು ಹೇಗೆ ಜೀವಿಸಬೇಕೆಂಬುದಕ್ಕೆ ಬರೆಯಲ್ಪಟ್ಟಂತ ಆ ಕ್ರಮಗಳನ್ನ, ಹೊಸ ಒಡಂಬಡಿಕೆಯ ಆ ವಾಕ್ಯಗಳನ್ನ, ಆ ಕ್ರಮದಲ್ಲಿ ನಾವು ಬೆಳೆಯೋಣ ಪ್ರಿಯರೇ. ಈ ರಾತ್ರಿ ನಾವು ಕಲಿಯುವಂಥದ್ದು ಕುಗ್ಗಿ ಹೋದಂತ ದೇವ ಜನರಿಗೆ ಅಥವಾ ದೇವರ ಮಕ್ಕಳಿಗೆ ಮತ್ತು ಅವಿಧೇಯರಾದಂಥವರು, ವಾಕ್ಯವನ್ನು ಕೇಳದೆ ಅಪನಂಬಿಕಸ್ಥರಾದಂಥವರು, ಅವರ ನಂಬಿಕೆಯಲ್ಲಿ ದೃಢಗೊಳ್ಳಬೇಕು. ದೇವರು ಮಾಡಿದ ವಾಗ್ದಾನ ಫಲವನ್ನು ಹೊಂದಬೇಕಾದ್ರೆ ಭಯಪಡಬೇಕು. ಭಯಪಡೋಣ, ಕಿವಿಗೊಡೋಣ, ಪ್ರಯಾಸ ಪಡೋಣ. ಆಗ ದೇವರು ನಮ್ಮನ್ನ ಆಸ್ವಾದಿಸುತ್ತಾನೆ, ನಡೆಸುತ್ತಾನೆ, ಅದರ ಕಾಯುತ್ತಾನೆ, ನಮ್ಮನ್ನು ಕಾಪಾಡುತ್ತಾನೆ. ಉದ್ಧಾರ, ಯೆಹೋವನ ಭಯವೇ ಉದ್ಧಾರ ಎಂಬುದಾಗಿ ನೋಡ್ತೇವೆ. ನಮ್ಮನ್ನ ಕರೆದಾತ ನಂಬಿಗಸ್ತನು, ಆತನೆಂದಿಗೂ ನಮ್ಮನ್ನ ಕೈ ಬಿಡದಂತ ಕರುಣಾಮಯನ ಪ್ರೇರೆ. ಆದ್ದರಿಂದ ನಮ್ಮ ಜೀವಿತ ಕಾಲವೆಲ್ಲವೂ ಪ್ರತಿದಿನ ಅನುಕ್ಷಣ ನಾವು ಭಯಪಡುವವರು, ದೇವರ ಮಾತುಗಳನ್ನು ಕೇಳಿಸೋಕ್ಕೋಸ್ಕರವಾಗಿ ಕಿವಿಗೊಡುವಂಥವರು, ಕರ್ತನ ರಾಜ್ಯದ ಅಥವಾ ಕರ್ತನ ಮಹಿಮೆಗೋಸ್ಕರವಾಗಿ, ಸುವಾರ್ಥ ಸೇವೆಗೋಸ್ಕರವಾಗಿ, ಸಭೆ ಅಭಿವೃದ್ಧಿಗೋಸ್ಕರವಾಗಿ, ಆತ್ಮಗಳ ರಕ್ಷಣೆಗೋಸ್ಕರವಾಗಿ ನಾವು ಪ್ರಯಾಸ ಪಡಬೇಕು. ಸಭೆ ಬೆಳೆದಕ್ಕಾಗಿ ನಾವು ಪ್ರಯಾಸ ಪಡೋಣ. ಅನೇಕ ಆತ್ಮಗಳನ್ನ ಕರ್ತನ ಸನ್ನಿಧಿಗೆ ತರೋದಕ್ಕೋಸ್ಕರವಾಗಿ ಪ್ರೇರೆ ಅಂತ್ಯ ದಿನಗಳಲ್ಲಿದ್ದೇವೆ. 2024 ವರ್ಷ ಕಳೆದು ಹೋಯಿತು. ಎಷ್ಟು ಪ್ರಯಾಸ ಪಟ್ಟಿದ್ದೇವೆ. ಹೇಗೆ ನಾವು ಪ್ರಯಾಸ, ನಮ್ಮ ಸಭೆಗೋಸ್ಕರ ನಮ್ಮ ಪ್ರಯಾಸವೇನು? ದೇವರ ರಾಜ್ಯದ ವಿಷಯವಾಗಿ ನಮ್ಮ ಪ್ರಯಾಸವೇನು? ಸೈನ್ಯದಲ್ಲಿ ಸೇರಿಸಿಕೊಂಡಂತ ಆ ನಾಯಕನನ್ನ, ಆ ನಮ್ಮ ಒಡೆಯನ್ನ ಮೆಚ್ಚಿಸುವುದಕ್ಕೆ ಎಷ್ಟು ಆತ್ಮಗಳನ್ನ ದೇವರ ಸನ್ನಿಧಿಗೆ ಕರೆತಂದಿದ್ದೇವೆ. ಆತನ ಮೆಚ್ಚಬೇಕು ಪ್ರೇರೆ. ಮನುಷ್ಯರ ಮೆಚ್ಚುವುದಕ್ಕೋಸ್ಕರವಾಗಿ ಯಾವ ರೀತಿಯಲ್ಲಿ, ಯಾಕಂದ್ರೆ ಕೆಲವರು ಸಹೋದರಿಗೆ ಹೇಳ್ತಾರೆ, ಕೆಲವು ಸಂಘ ಸಂಸ್ಥೆಗಳೆಂಬುದಾಗಿ ಹೇಳುವಾಗ ಅವ್ರಿಗೆ ರಿಪೋರ್ಟ್ ಬರೀಬೇಕು, ಅದಕ್ಕೋಸ್ಕರವಾಗಿ ಏನೋ ಒಂದು ಬರೀಬೇಕು. ಬೇಡ ಪ್ರೇರೆ, ಕರ್ತ ನೋಡುತ್ತಾ ಇದ್ದಾನೆ. ಯಾವ ರೀತಿಯಲ್ಲಾದರೂ ನಾವು ಸುವಾರ್ಥ ಸಾರೋದನ್ನ ಕರ್ತನ ನೋಡ್ತಾನೆ, ಅದನ್ನ ಗೊತ್ತುಂಟು. ದೇವರು ಮೆಚ್ಚಿದರೆ ಸಾಕು. ಮನುಷ್ಯರು ಮೆಚ್ಚದಕ್ಕೋಸ್ಕರವಾಗಿ ಅದು ನಾನು ಹೇಳ್ತಾರೆ, ಜ್ಞಾನಕ್ಕೆ ನೋಡಿದ್ವಿ, ಮನುಷ್ಯನ ಭಯ ಉರುಳು. ಯಾಕೆ ದೇವರು ಇಷ್ಟಪಡೋದಿಲ್ಲ ಪ್ರೇರೆ. ದೇವರು ಮೆಚ್ಚುವ ಹಾಗೆ, ಆತನು ಸಂತೋಷ ಪಡುವ ಹಾಗೆ, ಆತನು ಆನಂದಿಸುವ ಹಾಗೆ, ಬಲ ನಂಬಿಗಸ್ತನಾದ ಮಗನೇ, ಮಗಳೇ, ನಾಯಕ, ಸೇವಕನೇ, ಹಾಳೆ ಎಂಬುದಾಗಿ ಹೇಳಬೇಕಾದ್ರೆ ಆತನಿಗೆ ಮಾತ್ರ ಭಯಪಟ್ಟು ಜೀವಿಸೋಣ. ಆತನ ವಾಕ್ಯಕ್ಕೆ ನಾವು ಕಿವಿಗೊಡೋಣ. ಆತನ ಮಹಿಮೆಯ ರಾಜ್ಯವನ್ನು ಕಟ್ಟುವುದಕ್ಕಾಗಿ ಪ್ರಯಾಸ ಪಡೋಣ. ದೇವರಿಂದ ಸಿಕ್ಕುವಂತ ಆಶೀರ್ವಾದವನ್ನ, ನಮಗಾಗಿ ಮಾಡಿದ ವಾಗ್ದಾನದ ಫಲವನ್ನು ಹೊಂದಿ ಪರಲೋಕವನ್ನು ಸೇರೋಣ. ನಮ್ಮೆಲ್ಲರನ್ನು ಆ ಪರಲೋಕದಲ್ಲಿ ಸೇರಿದಕ್ಕೋಸ್ಕರವಾಗಿ ಈಗ ಕ್ರಯಕ್ಕೆ ಕೊಂಡುಕೊಳ್ಳಲ್ಪಟ್ಟವರು, ಆ ಕಲವರಿ ಶಿಲುಬೆಯಲ್ಲಿ ರಕ್ತವನ್ನು ಸುರಿಸಲ್ಪಟ್ಟಂತ ಕ್ರಿಸ್ತನ ಪ್ರೀತಿಗೆ ವಿಧೇಯರಾಗೋಣ. ಸುರಿಸಲ್ಪಟ್ಟ ಆ ರಕ್ತಕ್ಕೆ, ಆತನ ಹೊಂದಿದ ಗಾಯಗಳಿಗೆ ನಾವು ವಿಧೇಯರಾಗೋಣ ಪ್ರೇರೆ. ಆತನ ಹೊಂದಿದ ಗಾಯ ನನಗಾಗಿ ಎಂಬುದಾಗಿ
ಕರ್ತನ ಮುಂದೆ ತಗ್ಗಿಸಿಕೊಂಡು ಕರ್ತನೆ ನನಗೆ ಕಲಿಸಿಕೊಡುವುದಾಗಿ ಪ್ರಾರ್ಥನೆ ಮಾಡೋಣ. ದೇವರ ರಾಜ್ಯಕ್ಕಾಗಿ ಸಿದ್ಧರಾಗೋಣ. ಕರ್ತನ ತಾನೇ ವಾಕ್ಯವನ್ನು ಆಶೀರ್ವದಿಸಲಿ.